ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಧರ್ಮಸ್ಥಳ ಭಾಗದ ಅಥವಾ ನೇತ್ರಾವತಿ ತೀರದ ಶವ ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 2 ವಾರಗಳು ಕಳೀತಾ ಬಂತು. 2 ವಾರಗಳು ಕಳೆದ ಹೊರತಾಗಿಯೂ ಗುಂಡಿ ನಂಬರ್ 6 ಇದರಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ಟರೆ, ಜೊತೆಗೆ ಅಲ್ಲಿ ಬಂಗ್ಲಾಗುಡ್ಡ ಅದರ ಮೇಲೆ ಮೇಲ್ಭಾಗದಲ್ಲಿ ಆಗಿದ್ದವಲ್ಲ, ಮೇಲ್ಭಾಗದಲ್ಲಿ ಸಿಕ್ಕಂತಹ ಕೆಲವು ಅಸ್ಥಿಯ ತುಣುಕುಗಳನ್ನು ಹೊರತುಪಡಿಸಿದರೆ ಉಳಿದಂತೆ ಇನ್ನೆಲ್ಲಿಯೂ ಕೂಡ ಇಲ್ಲಿಯವರೆಗೆ ಯಾವುದೇ ಅಸ್ಥಿಪಂಜರದ ತುಣುಕು ಇಲ್ಲಿವರೆಗೂ ಸಿಕ್ಕಿಲ್ಲ. ಇವತ್ತು ಕೂಡ ನಿಮಗೆ ನೆನಪಿರಲಿ, ಇವತ್ತು ಕೂಡ ಸುಮಾರು 15-20 ಅಡಿ ಆಳದವರೆಗೂ ಅಗೆದರು. 2 ಹಿಟಾಚಿಗಳು ಕೆಲಸ ಮಾಡೋದು, ಒಂದು ದೊಡ್ಡದು ಒಂದು ಚಿಕ್ಕದು. ಇವೆರಡೂ ಕೆಲಸ ಮಾಡಿದ ಹೊರತಾಗಿಯೂ ಕೂಡ 13ನೇ ಪಾಯಿಂಟ್ ಅಂತೇನು ಗುರುತು ಮಾಡಲಾಗಿತ್ತಲ್ಲ, ಅಲ್ಲಿ ಏನೇನೂ ಸಿಕ್ಕಲಿಲ್ಲ. ಮತ್ತೆ ಅದನ್ನು ಮುಚ್ಚುವಂಥ ಕೆಲಸ ಅಲ್ಲಿ ನಡೀತಾ ಇದೆ. ಆ ಗುಂಡಿ ಏನು ತೆಗೆದಿದ್ರಲ್ಲ, ಅದನ್ನು ಮುಚ್ಚುವಂಥ ಕೆಲಸ ನಡೀತಾ ಇದೆ. GPS ಟೆಕ್ನಾಲಜಿಯನ್ನು ಬಳಸಿಕೊಂಡ ಹೊರತಾಗಿಯೂ GPS ಮೊದಲೇ ಹೇಳಿತು ಏನಂತ, ಈ ನೆಲದ ಅಡಿಯಲ್ಲಿ ಏನೂ ಇಲ್ಲ. ಅಂದರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ನಡೀತಾ ಇತ್ತೋ ಆ ಶೋಧಕ್ಕೆ ಸಂಬಂಧಪಟ್ಟಂಥದ್ದು ಇಲ್ಲೇನೂ ಇಲ್ಲ ಅಂತ GPS ಹೇಳಿ ಆಗಿತ್ತು. ಆದರೆ ನಾಳೆ ದಿನ ಏನು ಪ್ರಶ್ನೆ ಬರುತ್ತೆ, ಇವರು GPS ಟೆಕ್ನಾಲಜಿ ನಂಬಿಕೊಂಡು ಇಲ್ಲಿ ಗುಂಡಿ ಹಾಕ್ಸಿದ್ರೆ ಸಿಗ್ತಾ ಇತ್ತು, ನಂಗೆ ಚೆನ್ನಾಗಿ ಗೊತ್ತಿತ್ತು, ಇಲ್ಲಿ ಅಗದಿದ್ರೆ ಗ್ಯಾರಂಟಿ ಸಿಗ್ತಾ ಇತ್ತಲ್ಲಿ, ಇವರು ಅಗಿಲೇ ಇಲ್ಲ, ನನಗೆ ಯಾಮಾರಿಸಿದ್ದಾರೆ, ಈ ಥರದ್ದು ಬರಬಹುದು. ಒಬ್ಬ ವ್ಯಕ್ತಿ, ಒಬ್ಬ ದೂರುದಾರನಿಗೆ ಆ ಅನುಮಾನ ಬರಬಹುದು. ಆ ಕಾರಣದಾಗ ಅವ್ರೇನು ಮಾಡಿದ್ರು, ಆಯ್ತಪ್ಪ ಇಲ್ಲಿ ಎಷ್ಟು 15 ಅಡಿ ಆಗಿಬೇಕಾ, 20 ಅಡಿ ಆಗಿಬೇಕಾ, ಅಗೆತ ಮಾಡ್ತೀವಿ ನೋಡಿ ಅಂಥೇಳಿ ಎಲ್ಲರ ಸಮ್ಮುಖದಲ್ಲಿಯೇ ಅಗೆದರು. ಅಗೆದ ಹೊರತಾಗಿಯೂ ಅಲ್ಲೇನೂ ಸಿಕ್ಕಿಲ್ಲ. ಅಂದರೆ ನಾವಿಲ್ಲಿ ಚೆಕ್ ಮಾಡ್ತಾ ಬರ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಈ ರೀತಿ ಹೇಳಿದ ನಂತರದಲ್ಲಿ ಒಂದು ಕಡೆಯಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದನ್ನು ಹೊರತುಪಡಿಸಿದರೆ ಸಾವಿರಾರು ನೂರಾರು ಹೆಣಗಳನ್ನು ನಾನು ಹೂತಿದ್ದಾಗಿ ಆತ ಹೇಳಿದ ಮಾತನ್ನು ನಂಬಿಕೊಂಡು ಈ ತನಿಖೆ ನಡೀಲೇಬೇಕದು. ಕಾನೂನು ಪ್ರಕಾರ ಆಗಬೇಕಾಗತ್ತದು. ನಾನೇ ಹೂತಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದಾಗ ನೀನೇನೋ ಕತೆ ಹೇಳ್ತಾ ಇದ್ದೀನಿ ಅಂತ ಹೇಳಕ್ಕೆ ಬರಲ್ಲ. ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆ. ಹೆಚ್ಚು ಕಡಿಮೆ ಈ ವ್ಯಕ್ತಿ ಮೊದಲಿಗೆ ಒಂದು ಫಸ್ಟ್ ಸ್ಟೇಜ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರು. ಸೆಕೆಂಡ್ ಸ್ಟೇಜ್ ಇದೆಯಾ ಇಲ್ವಾ ನನಗೀಗಲೇ ಹೇಳಕ್ಕೆ ಬರಲ್ಲ. ಆ ವ್ಯಕ್ತಿಯ ನಾನು 2ನೇ ಬಾರಿ ತೋರಿಸ್ತೀನಿ, ಬೇರೆ ಕಡೆ ತೋರಿಸ್ತೀನಿ ಬನ್ನಿ ಅಂತ ಹೇಳಿದಾಗ ಪೊಲೀಸರ ಮುಂದೆ ಒರೆಯಬಹುದು. ಆದರೆ ಈ ಸ್ಟೇಜ್ಗಂತೂ ಇನ್ನೇನೂ ಸಿಕ್ಕಿಲ್ಲ. ಹಾಗಾದರೆ ವಾಟ್ ನೆಕ್ಸ್ಟ್? ಈ ವಿಚಾರದಲ್ಲಿ ಅನೇಕ ಪ್ರಶ್ನೆಗಳಿದೆ. ಇಲ್ಲಿ ಮುಂದುವರೆದು ಇನ್ನೇನು ಸಿಗಬಹುದಾಗುತ್ತೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಡಿಬೇಟಲ್ಲಿ ಚಲಪತಿ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ, ನಮ್ಮ ಸ್ಟುಡಿಯೋದಲ್ಲೇ ನಮ್ಮ ಜಾಯ್ನ್ ಆಗಿದ್ದಾರೆ. ಅವರು ಸ್ವಾಗತ ನಮಗೆ ಚಲಪತಿ ಸರ್ ಈ ಒಂದು ಡಿಬೇಟ್ಗೆ. ಇನ್ನು ಸಂಕೇತ್ ಎಣಿಗೆ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಎಣಿಗೆ ಸರ್ ನಿಮಗೆ ಈ ಡಿಬೇಟ್ಗೆ. ಫೈನ್. ಇನ್ನು ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರಿದ್ದಾರೆ ಕೇಶವ್ ಅವರು. ಸ್ವಾಗತ ಕೇಶವ್ ಅವರೇ ನಿಮಗೆ ಈ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ಕೇಶವ್ ಅವರಿಂದನೇ ಶುರು ಮಾಡಿಬಿಡ್ತೀನಿ. ಕೇಶವ್ ಅವರೇ, ಈಗ ಆಯಿತು ಸುಮಾರು 16 ಸ್ಥಳಗಳಲ್ಲಿ ಅಗೆದ ನಂತರವೂ 6ನೇ ನಂಬರ್ ಅಥವಾ 6ನೇ ಪಾಯಿಂಟಲ್ಲಿ ಬಿಟ್ಟರೆ ಉಳಿದಂತೆ ಏನೂ ಸಿಕ್ಕಿಲ್ಲ. ಸೊ ಇದರಂತೆ ನೀವೆಲ್ಲ ಹೇಳ್ತಾ ಇರೋ ದಿಕ್ಕಲ್ಲೇ ಸಾಕ್ತಾ ಇದೆಯಾ, ಅಥವಾ 6ನೇ ಗುಂಡಿಯ ಬಗ್ಗೆ ಒಂದು ಅನುಮಾನ ಇಟ್ಕೊಳ್ಬಹುದಾ ಅಂತ? ಸರ್, ನಾವು ಪ್ರಾರಂಭದಿಂದ ಹೇಳ್ತಿರುವಂಥದ್ದು, ಆ ಪ್ರದೇಶ ಏನಿತ್ತು ಅಲ್ಲಿ ಎಲ್ಲವನ್ನು ಕಾನೂನುಬದ್ಧವಾಗಿ ಆಗಾಗ UDR ಆಗಿ ಮಾಡಿರುವಂಥ ಗುಂಡಿಗಳು ಇದ್ದಾವೆ, ಹೆಣಗಳು ಸಿಗ್ಬೋದು ಅಂತ ಹೇಳ್ತಿದ್ದು. ನಮಗೂ ಕೂಡ ಒಂದು ನಂಬಿಕೆ ಇತ್ತು. ಯಾಕೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಅಲ್ಲಿ ಹೂತಿದ್ದೇನೆ ಅಂತ ಹೇಳುವಾಗ ಅಲ್ಲಿ ಹೆಣಗಳು ಸಿಗ್ಬೋದು ಅಂತ ಹೇಳುವಂಥ ನಂಬಿಕೆ ಇತ್ತು. ಅದು ಏನಿದ್ರು ಸತ್ಯ ಹೊರಗಡೆ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಕೂಡ ಇದ್ದದ್ದು. ಆದ್ರೆ ಆ ವ್ಯಕ್ತಿ ಯಾವತ್ತು ಏನು ಸಿಗ್ಲಿಲ್ವೋ, ಆಗ ಏನಾಯ್ತು ಇಲ್ಲಿ, ಯಾಕೆ ಇದು ಸತ್ಯವೋ ಸುಳ್ಳ ಅಂತ ಹೇಳುದು ಸಮಾಜಕ್ಕೆ ಗೊತ್ತಾಯ್ತು. ಆ ವ್ಯಕ್ತಿಯ ಹಿನ್ನೆಲೆ ಏನು ಅಂತ ಹೇಳುದನ್ನು ನಿಮ್ಮ ಮಾಧ್ಯಮದ ಮೂಲಕವೇ ನಾವು ಕೂಡ ಕೆಲವು ಸಲ ಹೇಳಿದ್ದೇವೆ. ಅದು ಈಗ ಎಲ್ಲಿವರೆಗೆ ಅಂತ ಹೇಳಿ ಬಹಿರಂಗವಾಗಿ ಆ ವ್ಯಕ್ತಿ ಯಾರು ಏನು ಎಂಬುದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಆ ವ್ಯಕ್ತಿಯ ಹಿನ್ನೆಲೆ ಯಾರಿದ್ದಾರೆ, ಹಿಂದೆ ಯಾರಿದ್ದಾರೆ ಅಂತ ಹೇಳುವುದನ್ನು ಕೂಡ ಜನರಿಗೆ ಗೊತ್ತಾಗಿದೆ. ಸತ್ಯ ಹೊರಗಡೆ ಬರ್ತದೆ. ಟೋಟಲಿ ಆಗಿ ಏನಾಗಿದೆ ಅಂತ ಹೇಳಿದ್ರೆ, ಅಪ್ಸೆಟ್ ಆಗಿ ಮೊನ್ನೆ ಹೇಳ್ತಾ ಇದ್ರು ಅವರು, GPS ಮಿಷಿನ್ ತನ್ನಿ, ನಾವು ಇಷ್ಟೊಂದು ಒಳ್ಳೆಯ ಇದರಲ್ಲಿದ್ದೇವೆ, ತಂತ್ರಜ್ಞಾನ ಯುಗದಲ್ಲಿದ್ದೇವೆ, ಅದನ್ನು ತನ್ನಿ ಅಲ್ಲ, ಅಲ್ಲಿ ಸಿಗ್ತವೆ ಹೆಣಗಳು, ನೂರಾರಲ್ಲ ಸಾವಿರಾರು ಹೆಣಗಳು ಸಿಗ್ತವೆ, ಹೂತಾಕಿದ್ದಾರೆ. ಇವನು ಹೂತಾಕಿದ್ದು 100 ಹೆಣಗಳು, ಅಲ್ಲಿ ಸಾವಿರಾರು ಹೆಣಗಳನ್ನು ಹೂತಾಕಿದ್ದಾರೆ ಅಂತ ಹೇಳುವಂತ ಮಾತುಗಳನ್ನು ಅವರು ಹೇಳ್ತಿದ್ರು. ಇವತ್ತು ನಿಜವಾಗಿಯೂ ನನಗೆ ಖುಷಿ ಆಗ್ತಿದೆ ಸರ್. ಏನು ಅವರು ಹೇಳಿದ್ರು ಅದನ್ನೆಲ್ಲ ನಡೆಸಿದ್ರು. ಮೋಹಂತಿ ಅವರೇ ಆಗ್ಬೇಕು ಅಂತ ಹೇಳಿದ್ರು, ಅವರನ್ನೇ ಮಾಡಿದ್ರು. SIT ಆಗ್ಬೇಕು ಅಂತ ಹೇಳಿದ್ರು, ಅದನ್ನೇ ಮಾಡಿದ್ರು. ಅವರು ಹೇಳಿದಲ್ಲೆಲ್ಲ ಏನು ಅಗಿತಾ ಬಂದ್ರು. ಆ ನಂತರ GPS ಬೇಕು ಅಂತ ಹೇಳಿದ್ರು, ಅದನ್ನೂ ತರಿಸಿದ್ರು. ಇವತ್ತು ಅವರು ಎಷ್ಟು ಅಡಿ ಆಗ್ಬೇಕು ಅಂತ ಹೇಳಿದ್ರು ಅಷ್ಟು ಅಡಿ ಆಳಕ್ಕೆ ಹೋದ್ರು.
ಯಾವುದನ್ನು ಮುಚ್ಚುಮರೆ ಇಲ್ಲದೆ ಇವತ್ತು ಮಾಧ್ಯಮದವರಿಗೆಲ್ಲ ಬಹಿರಂಗವಾಗಿ ಅದನ್ನು ಕಾಣುವಾಗೆ, ಸಾರ್ವಜನಿಕವಾಗಿ ಕಾಣುವಾಗೆ ತೋರಿಸಿದ್ರು. ಇದೆಲ್ಲ ನೋಡುವಾಗ ಸತ್ಯ ಇದೆ, ಈ ನೆಲದಲ್ಲಿ ಸತ್ಯ ಇದೆ ಅಂತ ಹೇಳುವುದನ್ನು ನಮಗೆ ಕಾಣ್ತಾ ಇದೆ. ಸುಳ್ಳುಗಾರರಿಗೆ ಇನ್ನೂ ಕೂಡ ತೃಪ್ತಿ ಆಗಲಿಲ್ಲ ಅಂತ ಹೇಳಿದ್ರೆ, ಅವರು ಹೇಳಿದಾಗ ಎಲ್ಲವೂ ಆಯಿತು, ಇನ್ನೂ ತೃಪ್ತಿ ಆಗಲಿಲ್ಲ ಅಂತ ಹೇಳಿದ್ರೆ ಇದರ ಹಿಂದೆ ಯಾವ ಷಡ್ಯಂತ್ರ ಇದೆ ಅಂತ ಹೇಳುವುದನ್ನು ಸಾರ್ವಜನಿಕರು ಅರ್ಥ ಮಾಡಬೇಕು. ಈಗ ನೇತ್ರಾವತಿ ನದಿ ತೀರದಲ್ಲಿ ಅಂತ ಬಂದಾಗ ಪೊಲೀಸರೇ UDR ಕೇಸ್ಗಳಲ್ಲಿ ಹೂತಿದ್ದಾರೆ ಅಂತ ಕೂಡ ನಿಮ್ಮ ಕಡೆಯಿಂದನೇ ಆ ಮಾತು ಬಂದಿತ್ತು. ಪೊಲೀಸರೇ ಅಲ್ಲಿ ಹೂತಿದ್ದಾರಪ್ಪ, ಇದು ಅವರೇನು ಹೇಳೋದು ಬೇಕಾಗಿಲ್ಲ, ನಮಗೆ ಚೆನ್ನಾಗಿ ಗೊತ್ತು, ಪೊಲೀಸರಿಗೂ ಚೆನ್ನಾಗಿ ಗೊತ್ತು, ಬೇಕಾದ್ರೆ ಡೀಟೇಲ್ಸ್ ತೆಗಿಸಿ ಅಂತ ಕೂಡ ನೀವು ಹೇಳಿದ್ರಿ. ಆದರೆ ಪೊಲೀಸರು ಈಗ UDR ಕೇಸ್ಗಳ ಅಸ್ಥಿಪಂಜರವನ್ನು ಸಿಗ್ತಾ ಇಲ್ವಾ ಅಲ್ಲಿ ಹಾಗಾದ್ರೆ, ಅಥವಾ 6ನೇ ನಂಬರಲ್ಲಿ ಸಿಕ್ಕಿದೇನು ಅಂತ ಪ್ರಶ್ನೆ ಇಲ್ವಾ ಇಲ್ಲಿ? ನೋಡಿ, ಒಂದು ಕಡೆ ಎರಡು ಕಡೆ ಆ ವ್ಯಕ್ತಿ ಹೂತಾಕಿರ್ಬೋದು, ಅಥವಾ ನೂರಾರು ಹೆಣಗಳನ್ನು ಹೂತಾಕ್ಲಿಕ್ಕೆ, ಒಬ್ಬನೇ ಹೂತಾಕ್ಲಿಕ್ಕೆ, ಅವನು ಗನ್ ಪಾಯಿಂಟ್ ಅಲ್ಲಿ ಹೂತಾಕ್ಲಿಕ್ಕೆ ಏನು ಅವನು ಭೀಮನು ಅಲ್ಲ, ಆ ಭೀಮನು ಅಲ್ಲ ಅವನು ಹೂತಾಕ್ಲಿಕ್ಕೆ, ಒಬ್ಬರಿಗೆ ಅದು ಸಾಧ್ಯವೂ ಇಲ್ಲ ಅಂತ ಹೇಳಿ ನಾವು ಪ್ರಥಮವಾಗಿ ಹೇಳ್ತಿದ್ದೇವೆ. ಅವನು ಹೇಳ್ತಿರೋದು UDR ಒಂದೆರಡು ಹೆಣ್ಣುಗಳನ್ನೆಲ್ಲಾದ್ರೂ ಪಂಚಾಯತ್ ಸಹಾಯದಿಂದ ಅವನು ಹೂತಾಕಿರ್ಬೋದು ಅಂತ ಹೇಳಿದ್ದೇವೆ. ಆ ಪಾಯಿಂಟ್ಗಳಲ್ಲಿ ಸಿಗ್ಬೋದು ಅಂತ ಹೇಳೋದನ್ನು ಕೂಡ ನಾವು ಹೇಳಿದ್ದೇವೆ, ಪ್ರಥಮವಾಗಿ ಅದನ್ನು ಹೇಳಿದ್ದೇವೆ. ಬಟ್ ಈ ವ್ಯಕ್ತಿ ಈಗ ಎಲ್ಲೆಲ್ಲಿ ತೋರಿಸಿ, ಅರಣ್ಯದಲ್ಲಿ ಅಲ್ಲಿ ಇಲ್ಲಿ ತೋರಿಸಿ ಮಾಡಿದ್ರಲ್ಲ, ಇದಕ್ಕೇನು ಅವರಿಗೆ ಶಿಕ್ಷೆ ಏನು, ಅಥವಾ ಅವರ ಹಿನ್ನೆಲೆ ಏನು, ಬ್ರೈನ್ ಮ್ಯಾಪಿಂಗ್ ಆಗಬೇಕು, ನಾರ್ಕಟಿಕ್ ಆಗಬೇಕು, ಅಥವಾ ಏನೆಲ್ಲ ನಾವು ಅವನಿಗೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಹೇಳಿರುವಂಥದ್ದು. ಪ್ರಥಮವಾಗಿ ಇಲ್ಲಿ SP ಅವರು ಈ ಮಾತನ್ನು ಹೇಳಿದ್ದಾರೆ, ಆ ವ್ಯಕ್ತಿಯ ಮೇಲೆ ನಮಗೆ ಅನುಮಾನ ಹೋಗ್ಬೇಕಾದ್ರೆ ನಾವು ಇಲ್ಲ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಹೇಳಿ, ಪೋಲಿಗ್ರಾಫ್ ಇರ್ಬೋದು, ಏನೇ ಇರ್ಬೋದು. ಬಟ್ ಇನ್ನೊಂದು ಸರ್ ತಮ್ಮ ಗಮನಕ್ಕೆ ತರ್ತಿದ್ದೇನೆ ನಾನು, 14ನೇ ಪಾಯಿಂಟ್ನಲ್ಲಿ ಸಡನ್ ಆಗಿ ಮೇಲ್ಗಡೆ ಹೋದ್ರು, ಅಲ್ಲಿ ಕೆಲವು ಹೆಣಗಳು ಸಿಕ್ಕಿದವು. ಅದು ಇತ್ತೀಚಿನ ಹೆಣಗಳು, ಒಂದೂವರೆ ವರ್ಷದ ಹಿಂದಿನ ಹೆಣಗಳು ಅಸ್ಥಿಪಂಜರವು ಸಿಕ್ಕಿದ್ದೇವೆ ಅಂತ ಹೇಳುವಂತ ಮಾಹಿತಿಗಳು ಇದ್ದಾವೆ. ಬಹುಶಃ ಅಲ್ಲಿ ಸಾಮಾನ್ಯವಾಗಿ ಆ ಗುಡ್ಡೆಗೆ ಯಾರು ಹೋಗುದಿಲ್ಲ, ಅಲ್ಲಿ ಯಾರು ನಮ್ಮ ಊರಿನವರು ಕೆಲವು ಸಲ ಸೊಪ್ಪಿಗೋ ಸೌದೆಗೆ ಹೋಗುವಾಗ ಹೆಣಗಳನ್ನು ಕಂಡದ್ದಿದ್ದೆ, ಅಲ್ಲಿ ಸಿಗ್ಬೋದು ಅಂತ ಹೇಳುವಂತ ಭಾವನೆ ನಮ್ಮಲ್ಲಿ ಇತ್ತು, ಆ ಮಾಹಿತಿ ಕೂಡ ಇತ್ತು. ಅದಕ್ಕೋಸ್ಕರ ನಾವು ಇದನ್ನು ಕೂಡ ಅಲ್ಲಿ ಕೂಡ ಸಿಕ್ಕಿದವೆ. ಆದ್ರೆ ಈ ವ್ಯಕ್ತಿ ಹೂತಾಕಿದ ಹೆಣಗಳು ಎಲ್ಲಿ ಹೋದವು? ಹಾಗಾದ್ರೆ ನೂರಾರು ಹೆಣಗಳನ್ನು ಹೂತಾಕಿದ್ದಾನೆ ಅಂತ ಸುಳ್ಳು ಹೇಳಿ ಜನರನ್ನು ಮಂಗಮರಳು ಮಾಡಿ ಸರ್ಕಾರವನ್ನು ಮರಳು ಮಾಡಿ ಇವತ್ತು ಅಗಿಸ್ತಾ ಇದ್ದಾರಲ್ಲ, ಉಳಿದಂತ ಹೆಣಗಳು ಎಲ್ಲಿ ಹೋದವು? ಹಾಗಾದ್ರೆ ಆ ವ್ಯಕ್ತಿ ಹೇಳ್ಬೇಕಲ್ಲ ಎಲ್ಲಿ ಹೂತಾಕಿದ್ದಾನೆ ಅಂತ ಹೇಳಿ. ಹಾಗಾದ್ರೆ ಏನು ಇನ್ನು ಅವನು ಹೇಳಿದಲ್ಲೆಲ್ಲ ನಾವು SIT ಅವರು ಇದು ಇನ್ನೇನು ಅಗಿಲಿಕ್ಕೆ ಹೋಗ್ತಾ ಇದ್ದಾರಾ? ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ. ಈಗ ಇದೆ ಹೆದರಿಕೆ ಇರುವಂತದ್ದು. ಮಾತಾಡ್ತೀನಿ ಕೇಶವ್. ಚಲಪತಿ ಅವರು ಈಗ ಯುವ ವ್ಯಕ್ತಿ ಬರ್ತಾನೆ, ನಾನು 100 ಹೆಣ ಹೂತುಬಿಟ್ಟಿದ್ದೀನಿ, 1000 ಹೂತುಬಿಟ್ಟಿದ್ದೀನಿ, ಅವನೇನೋ ಹೇಳ್ತಾನೆ. ಸಪೋಸು ಸ್ಟೇಷನ್ಗೆ ಬಂದಾಗ ಸರ್ ಇಬ್ಬರನ್ನು ಹೂತಿದ್ದೀನಿ, ನಾನೇ ಸಾಯಿಸಿದ್ದೀನಿ, ಅಥವಾ ಯಾರೋ ಸಾಯಿಸಿದ್ರು, ಯಾರೋ ಹೂಳ್ತಾ ಇದ್ರು, ನಾನು ನೋಡಿದ್ದೀನಿ, ನನಗೆ ಹೂಳ ಕೇಳಿದ್ರು, ಭಯಪಡಿಸಿದ್ರು, ನಾನು ತೋರಿಸ್ತೀನಿ ಅಂತ ಬಂದಾಗ, ಈಗ ಈ ವ್ಯಕ್ತಿ 15-16 ಪಾಯಿಂಟ್ ಆಗಿದೆ, 6ನೇ ನಂಬರ್ ಪಾಯಿಂಟಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ ಬಿಟ್ಟರೆ ಆತ ಹೇಳಿದ ಕಾಲಘಟ್ಟದ ಇನ್ಯಾವುದೇ ಅಸ್ಥಿಪಂಜರಗಳನ್ನು ನಾವಿಲ್ಲಿ ಗಮನಿಸಿಲ್ಲ ಇಲ್ಲಿವರೆಗೂ. ಇವತ್ತು ಕೂಡ GPR ಟೆಕ್ನಾಲಜಿ ಕೂಡ ತಂದಾಯಿತು. ಮೋರೋವರ್ ಇವತ್ತಿನ ಒಂದು ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಯೂಶ್ವಲಾಗಿ ಪರದೆ ಕಟ್ಟಿಬಿಡೋರು, ಒಂದು ಗ್ರೀನ್ ಪರದೆ ಎಳೆದ್ಬಿಡೋರು ನಮ್ಮೆಲ್ಲರಿಗೂ, ಮೀಡಿಯಾದವರು ಬರಬಾರ್ದು, ಕ್ಯಾಮ್ರಾಗೂ ಸಿಗಬಾರ್ದು ಅಂಥೇಳಿ. ಬಟ್ ಇವತ್ತು ಹೇಗಿತ್ತು ಅಂದರೆ ಜನನೂ ನೋಡ್ತಾ ಇದರಲ್ಲಿ, ಅಧಿಕಾರಿಗಳು ಇದ್ದರು, ಮಾಧ್ಯಮದ ಕ್ಯಾಮ್ರಾಗಳಿಗೂ ಕೂಡ 2 ಇಟ್ಯಾಚಿ ಬಂದು ಅಲ್ಲಿ ಚೆಕ್ ಮಾಡೋದು ನಮ್ಮೆಲ್ಲರ ಕಣ್ಣಿಗೆ ಕಾಣಿಸ್ತಾ ಇತ್ತು. ಈಗ ಸಿಗುತ್ತೇನೋ ಆಗ ಸಿಗುತ್ತೇನೋ ಅಂತ ಬಂದರೆ, ಆಮೇಲೆ ಪ್ರಾಕ್ಟಿಕಲಿ ನಾವು ಮಾತಾಡಿದ್ರೆ ಯಾವುದೇ ವ್ಯಕ್ತಿ ಒಂದು ಅಸ್ಥಿಪಂಜರವನ್ನು 15 ಅಡಿ ಆಳಕ್ಕೆ ಹೂಳಲಾರ. 15 ಅಡಿ 20ನೇ ಅಡಿವರೆಗೂ ಅವನು ಅಗಿಯೋದು ಹೇಗೆ? ಇದು ವಿಷಯ ಆಯಿತು. ಇದು ಇಲ್ಲಿಗೆ ಎಂಡ್ ಅಂತನಾ ಇದು, ಅಥವಾ ಇಲ್ಲ ಇನ್ನೊಂದಷ್ಟು ಪಾಯಿಂಟ್ ತೋರಿಸ್ತೀನಿ ಅಂದರೆ ಮುಂದುವರಿಸ್ತೀರಾ ನೀವು ಅಂತ? ಒಂದು ಇಂಟರ್ವೆನ್ಷನ್ ಸರ್. ಓಕೆ, ಹಾಂ, ಒಂದು ಇಂಟರ್ವೆನ್ಷನ್ ಸರ್. ಹೇಳಿ ಕೇಶವ್ ಅವರು, ಹೇಳಿ. ಒಂದು ಇಂಟರ್ವೆನ್ಷನ್ ತಮ್ಮ ಇದಕ್ಕೆ ಒಂದು ಮಾಹಿತಿಗಾಗಿ, ಆ ಮಾಹಿತಿಗಾಗಿ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಏನು ಹೇಳಿದ ಅಂತ ಹೇಳಿದ್ರೆ, ಇಲ್ಲಿ ಮೊನ್ನೆ 14ನೇ ಪಾಯಿಂಟ್ ತೋರಿಸಿದ್ರು, 16ನೇ ಪಾಯಿಂಟ್, ಸಾರಿ 16A ಅಂತ ಹೇಳಿ ಮಾಡಿದ್ರು, 16 ಅಂತ ಹೇಳಿ ಮಾಡಿದ್ರು. ಅಲ್ಲಿ ಏನು ಆಯ್ತು ಅಂತ ಹೇಳಿ ಅಲ್ಲಿ ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ ಆ ವ್ಯಕ್ತಿ ಹೇಳಿದಲ್ಲಿ. ಅಲ್ಲಿ ಇನ್ನೊಬ್ರು ಅವನ ಹಿಂದುಗಡೆ ಇರುವವರು ಬಂದು ಹೇಳ್ತಾರೆ, ಅಲ್ಲಿ ಬೇಕಾದಷ್ಟು ಮಣ್ಣು ಹಾಕಿದ್ದಾರೆ, ಕಲ್ಲು ಹಾಕಿದ್ದಾರೆ, ಹಾಗಾಗಿ ಇನ್ನೂ ಅಡಿಯಲ್ಲಿದೆ ಅಂತ ಹೇಳುವಂತ ಮಾತನ್ನು ಅವ್ರು ಹೇಳಿದ್ರು. ಅಲ್ಲಿ ಕೂಡ ಒಂದು 8-10 ಫೀಟ್ ಹೋಗಿದೆ. ಇವತ್ತು ಏನು ಸ್ಥಳವನ್ನು ತೋರಿಸಿದ್ರು, ಅಲ್ಲಿ ಅವ್ರು ಏನು ಹೇಳ್ತಿದ್ರು ಅಂತ ಹೇಳಿದ್ರೆ, ಅಲ್ಲಿ ಡ್ಯಾಮ್ ನಿರ್ಮಾಣ ಆಗಿದೆ, ಅಲ್ಲಿ 15 ಅಡಿ 8 ಅಡಿಯಲ್ಲಿ ಹುಟ್ಟಿದೆ, ಒಂದು 10 ಅಡಿ ಮಣ್ಣು ಬಿದ್ದಿದೆ, ಒಂದು 5-6 ಅಡಿಯಲ್ಲಿ ಅಂತೇಳಿ. ಇವತ್ತು ನಿಜವಾಗಿ SIT ಅವರು ಅದನ್ನೇ ಮಾಡಿರುವಂಥದ್ದು, ಅವರು ಹೇಳಿರುವಂಥದ್ದು ಅದನ್ನೇ, ಅಂದ್ರೆ ಜನರಿಗೆ 15 ಅಡಿ ಮಣ್ಣು ಹಾಕಿದ್ದಾರೆ ಅಂತ ಹೇಳುತ್ತೆ. ಇದನ್ನು ಸ್ವಲ್ಪ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಿದ್ದೇನೆ. ಚಲಪತಿ ಸರ್, ಎಲ್ಲಿಗಿದೆ ಇದಕ್ಕೆ ಎಂಡ್ ಯಾವಾಗ, ಅಥವಾ ಕಂಟಿನ್ಯೂಟಿ ಹೇಗೆ ಇದು ಅಂತ ನೋಡಿ. ಇದರಲ್ಲಿ ಯಾವುದೋ ಒಂದು ಕುತಂತ್ರ ಅಥವಾ ಷಡ್ಯಂತ್ರ ಹಿಂದೆ, ಆ ವ್ಯಕ್ತಿಯ ಹಿಂದೆ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ನನ್ನ ಅನಿಸಿಕೆ. ಮೇ ಬಿ ತನಿಖೆ ಒಳಗೆ ವ್ಯತ್ಯಾಸ ಆಗ್ಬೋದು, ಅಥವಾ ಇನ್ನೇನಾದರೂ ಪತ್ತೆ ಮಾಡ್ಬೋದು, ಸತ್ಯಾನುಸತ್ಯತೆ ಅವರು ಪತ್ತೆ ಮಾಡ್ಬೋದು. ಒಂದು
ಈ ಎಂಟೈರ್ ಎಪಿಸೋಡ್ಗೆ ಓಕೆ ನಿಜವಾದ ಒಂದು ನ್ಯಾಯ ಸಿಗ್ತಾ ಇಲ್ಲ, ಅಷ್ಟು ನಾನು ಹೇಳಬಲ್ಲೆ. ಓಕೆ, ಒಂದು ದೂರುದಾರನಿಗೆ ಸಿಗ್ತಾ ಇಲ್ವಾ, ಇಲ್ಲ ಯಾರ ಮೇಲೆ ಆರೋಪಿಸಿದಾನೆ ಅವ್ರಿಗೆ ಸಿಗ್ತಾ ಇಲ್ವಾ? ಅಲ್ಲ, ಈ ಎಂಟೈರ್ ಎಪಿಸೋಡ್ಗೆ ಓಕೆ, ಎಂಟೈರ್ ಎಪಿಸೋಡ್ಗೆ ಈ ವ್ಯಕ್ತಿ ಯಾರು ನಾನು ಒಂದು ಮೂಳೆನ ಅಗದು ತಗೊಂಬರ್ತಾನೆ, ಇಟ್ ಈಸ್ ಎ ಗೌರ್ನಮೆಂಟ್ ಪ್ರಾಪರ್ಟಿ. ಒಂದು ಸಾರ್ತಿ ಮೂಳೆ ಇವಾಗ ನಾನೇ ಒಂದು ಡೆಡ್ ಬಾಡಿನ ಉಣಿದ್ರೆ ಮತ್ತೆ ಅದು ತೆಗಿಬೇಕಾದ್ರೆ ಪರ್ಮಿಷನ್ ತಗೊಂಡೇ ಉಣ್ಬೇಕು. ಇಟ್ ಶುಡ್ ಬಿ ಅಂಡರ್ ದ ಮ್ಯಾಜಿಸ್ಟ್ರೇಟ್, ಇಟ್ ಶುಡ್ ಬಿ ಡಗ್ ಇನ್ ಫ್ರಂಟ್ ಆಫ್ ದ ಮ್ಯಾಜಿಸ್ಟ್ರೇಟ್ ಓನ್ಲಿ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಂದೆನೇ ಅಗಿಬೇಕು. ಅವನು ಹೇಗೆ ತೆಗ್ದ ಅದಕ್ಕೆ ಒಂದು FIR ಹಾಕಬೇಕಾಯಿತು, ಅದರಲ್ಲಿ ಅರೆಸ್ಟ್ ಆಗಬೇಕಾಗಿತ್ತು, ಅದರಲ್ಲಿ ಕಸ್ಟಡಿ ತಗೋಬೇಕಾಯಿತು, ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ವಾಲಂಟಿಯರ್ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು. ಅಂಡರ್ ದಟ್ ವಾಲಂಟಿಯರ್ ಸ್ಟೇಟ್ಮೆಂಟ್ ಅಂಡರ್ 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಅವನ್ನ ಮಾಜರ್ ಮಾಡಿ ತೆಗಿಬೇಕಾಗಿತ್ತು. ಒಂದು ನಮ್ಮ ಕಾಲಘಟ್ಟಕ್ಕೆ ಇವತ್ತು ಎಲ್ಲ ಯಾವುದೇ ದೇಶಕ್ಕೆ ಹೋಗಲಿ ಅಥವಾ ಯಾವುದೇ ನಾಡಿಗೋಗಲಿ ಕ್ರಿಮಿನಲ್ಸ್ ಇರೋದು ಜಸ್ಟ್ 0.5%. 100 ಜನ ಅಲ್ಲಿ ವಾಸ ಇದ್ದರೆ ಕ್ರಿಮಿನಲ್ಸ್ ಇರೋದು 0.5%, 50 ಪೈಸೆ ಅಷ್ಟೇ ಕ್ರಿಮಿನಲ್ಸ್ ಇರೋದು. ಆ 50% ಜನಕ್ಕೆ ನಾವು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಅವರನ್ನು ಕ್ರಮಬದ್ಧವಾಗಿ ವಿಶೇಷವಾಗಿ ವಿಚಾರಣೆ ಮಾಡಿ ಅವರನ್ನು ತಹಬದಿಗೆ ತರದಾ ಇದ್ದರೆ ಉಳಿಕೆ 99.5 ಜನ ಸಫರ್ ಆಗ್ತಾರೆ. ಓಕೆ, ಇದರಲ್ಲಿ ಇದು ನನ್ನ ಒಂದು ಅನುಭವದ ಮಾತು. ನಾನು 2 ಡೆಡ್ ಬಾಡಿ ಎಕ್ಸಾಮ್ ಮಾಡಿಸಿದ್ದೀನಿ, ನಾನು 2 ಕೇಸಲ್ಲಿ ಪತ್ತೆ ಮಾಡಿದ್ದೀನಿ. ಏನೂ ಇಲ್ಲ ಇದರಲ್ಲಿ. ಸಿಂಪಲ್ಲಾಗಿ ಅವ್ನು ಹೇಳ್ದ ಮೊದಲನೇ ದಿವಸನೇ ಅವನ ಕೈಗೆ 6 ಗುದ್ರಿ ಕೊಟ್ಬಿಟ್ಟು ನೀನು ಅಗಿಯಪ್ಪ ಅಂತ ಅಗಿಸಿದ್ರೆ 3ನೇ ದಿವಸಕ್ಕೆ ಓಡೋಗ್ಬಿಡ್ತಿದ್ದ. ಅಲ್ಲ, ನಂಗೆ ಶಕ್ತಿ ಇಲ್ಲ, ಅಗಿಯಕ್ಕೆ ಶಕ್ತಿ ಇಲ್ಲ ನನಗೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಅಗಿಬೇಕಾದ್ರೆ ಅಗದು ಉಣ್ಬೇಕಾದ್ರೆ ಶಕ್ತಿ ಇತ್ತು, ಈಗ ಅಗದು ತೋರಿಸೋದಕ್ಕೆ 20 ವರ್ಷದಿಂದ ಓದಿದ್ದು ನಾನು, 20 ವರ್ಷದಿಂದ ಓದಿರೋದು. ಯು ಅಸಿಸ್ಟ್ ಹಿಮ್, ಓಕೆ, ಬಟ್ ಯು ಹ್ಯಾಂಡ್ ಓವರ್, ದೆನ್ ಯು ವಿಲ್ ಕಮ್ ಟು ನೋ ವಾಟ್ ಈಸ್ ದ ಪ್ರಾಕ್ಟಿಕಾಲಿಟಿ. 100 ಹೆಣ ಉಣ್ಬೇಕಾದ್ರೆ ನಿನಗೆ ಶಕ್ತಿ ಇರ್ತದೆ, ಇವಾಗ ಒಂದು ತೋರಿಸೋದಕ್ಕೆ ಶಕ್ತಿ ಇರಲ್ವಾ? ವಾಟ್ ಯು ಮೀನ್? ಅದೇ ಪೊಲೀಸ್ ಕೆಲಸ. ಆ ಪೊಲೀಸ್ ಕೆಲಸ ಮಾಡಕ್ಕೆ ಬಿಡಿ ನಮ್ಮನ್ನು. ನಮ್ಮ ಕೈ ಕಟ್ಬಿಟ್ಟು ನೀವು ಪೊಲೀಸ್ ಕೆಲಸ ಮಾಡಿ ಅಂದರೆ ಯಾರು ಕೈ ಕಟ್ಟಿರೋದು ಈಗ ನಿಮಗೆ? ಅದನ್ನೇ ಹೇಳ್ತಾ ಇರೋದು. ಯಾಕೆ ಈ ಥರ ಮಾಡಿಲ್ಲ ನೋಡಿ. ಒಬ್ಬ ಕ್ರಿಮಿನಲ್ಸ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ದೆರ್ ಆರ್ ಸೋ ಮೆನಿ ಮೆಥಡ್ಸ್. ಒಬ್ಬ ಕ್ರಿಮಿನಲ್ ಹತ್ರ ಬಾಯಿ ಬಿಡಿಸ್ಬೇಕಾದ್ರೆ ಅವ್ನು ಏನು ಹೊಡಿಯೋದು ಬೇಡ, ಕಡಿಯೋದು ಬೇಡ. ಒಂದು ಸಣ್ಣ ರೂಮ್ನಲ್ಲಿ ನಾವೆಲ್ಲ ಒಂದು ಸಣ್ಣ ರೂಮ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ನಾವು ಮಾಡ್ಕೊಂಡಿರೋದು. ಏನಿಲ್ಲ, ಒಂದು ಇಂಚ್ ನೀರು ನಿಲ್ಲಿಸ್ಬಿಟ್ಟು ಅದರಲ್ಲಿ ನಿಲ್ಲಿಸ್ಬಿಟ್ಟು ನೀವು ಕ್ವಶನ್ ಮಾಡಿ 3 ಅವರ್ಸಲ್ಲಿ ಸತ್ಯ ಹೇಳ್ತಾನೆ. ಬೇಡ, ನೀವು 30 ನಿಮಿಷದಲ್ಲಿ 15-20 ನಿಮಿಷದಲ್ಲಿ 30 ನಿಮಿಷದಲ್ಲಿ ಇಫ್ ಯು ವಾಂಟ್ ಟು ಎಕ್ಸ್ಟ್ರಾಕ್ಟ್ ಇನ್ಫಾರ್ಮೇಷನ್ ಒಂದು ಮರದ ಚೇರ್ ಹಾಕ್ಬಿಟ್ಟು ಅದ್ರ ಮೇಲೆ ಐಸ್ ಗಡ್ಡೆ ತುಂಬಿರೋ ಒಂದು ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಕುಂಡ್ರಿಸಿ 20 ನಿಮಿಷಕ್ಕೆ ಒಂದು ಸತ್ಯ ಹೇಳ್ತಾನೆ. NHRC ಬಂದ್ಬಿಟ್ಟಿದ್ದಾರೆ ಸರ್ ಆಲ್ರೆಡಿ. ಅದನ್ನೇ ಹೇಳ್ತಾ ಇರೋದು. ಧರ್ಮಸ್ಥಳಕ್ಕೆ ಆಲ್ರೆಡಿ NHRC ಎಂಟ್ರಿ ಆಗ್ಬಿಟ್ಟಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಆ 5% ಜನನ ನಾವು ಕಡಿವಾಣ ಆಗದ ಇದ್ರೆ 99 ಜನ ಸಫರ್ ಮಾಡ್ತಾರೆ. 99 ಜನ, ಈ ಸಮಾಜದ 99 ಜನ ಸಫರ್ ಮಾಡ್ತಾರೆ. ಆ ಒಂದು ನಮ್ಗೆ ಯಾಕೆ ಹಾಗಾದ್ರೆ ಲಾಟರಿ ಕಟ್ಟಿದ್ರಾ, ಯಾಕೆ ಗನ್ ಕೊಟ್ಟಿದ್ರಾ? ಕಿತ್ಕೊಂಡ್ಬಿಡಿ, ಯಾವ್ದಾರ ಮೇಸ್ಟ್ರುಗಳು ಕೊಡಿ ಅದನ್ನ. ನಾವು ಮೇಸ್ಟ್ರು ಕೆಲಸನ ಮಾಡ್ಕೊಂಡಿರ್ತೀವಿ, ನಮ್ಗೆ ಯಾಕೆ ಕೊಡ್ತೀರಾ ಇನ್ಸ್ಟ್ರೂಮೆಂಟ್ಸ್ ಎಲ್ಲ? ಆತ್ಮರಕ್ಷಣೆಗೆ ಕೊಟ್ಟಿದ್ದಲ್ವಾ? ಇಲ್ಲ, ಅದನ್ನ ಕಾನೂನು ದಂಗೆ ಆದಾಗ ಲಾಠಿ ಚಾರ್ಜ್ ಮಾಡೋದಕ್ಕೆ ನಮಗೆ ಅಧಿಕಾರ ಇರೋದು. ಪೊಲೀಸ್ ಮೇಸ್ಟ್ರು ಮಾಡ್ತಾನ. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಸಂಕೇತ ಅಣಗಿ ಸರಿಂದ ನಾನು ಮುಂದುವರಿಸ್ತೀನಿ. ಇದರಲ್ಲಿ 2018ರ ಸಾಕ್ಷಿ ರಕ್ಷಣೆ ಕಾನೂನಿಗೆ ಸಂಬಂಧಪಟ್ಟದ ಒಂದಷ್ಟು ಪ್ರಶ್ನೆಗಳಿವೆ ನನ್ನಲ್ಲಿ. ಕೇಳ್ತೀನಿ ನಾನು ಅವ್ರಿಗೆ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತ್ ಸರ್, ಒಂದು ಮುಖ್ಯವಾದಂಥ ಒಂದು ಪ್ರಶ್ನೆ ಇತ್ತು. ಈಗ ಇಲ್ಲೆಲ್ಲ ಹೇಳೋದು ಈ GPR ಅಂಥೇಳಿ ಬಹಳ ಒತ್ತಡ ಬರ್ತಾ ಇತ್ತು ಸರ್, ಇದನ್ನು ಕರೆಸಿ ತನಿಖೆ ಮಾಡಲೇಬೇಕು ಅಂಥೇಳಿ. GPRಗೆ ಲೀಗಲ್ ಪ್ರಾವಿಷನ್ಸ್ ಇದೆಯಾ, ಅಥವಾ ಒಂದು ಕೆಲಸವನ್ನು ಸುಲಭಗೊಳಿಸುವ ನಿಟ್ಟಿನಲ್ಲಿ ಅಲ್ಲಿ ಕೆಲಸ ಈಸಿ ಆಗಬೇಕು, ಅಲ್ಲಿ ಕೆಳಗಡೆ ಇದೆಯೋ ಇಲ್ವೋ ಅದು ಕನ್ಫರ್ಮ್ ಆಗಬೇಕು ಅಂತ ಬಂದಾಗ ಅದನ್ನು ತಂದರು ಅಂತ. ಇಲ್ಲೇನಾಗ್ತಾ ಇದೆ, GPR ಮೊದಲಿಗೆ ಈ ಸ್ಥಳದಲ್ಲಿ ಏನೂ ಇಲ್ಲ ಅಂತ ಹೇಳಿದ ಹೊರತಾಗಿಯೂ 2 ಹಿಟಾಚಿಗಳು ಬಂದು ಅಲ್ಲೇ ಆಗಿದ್ದೇವೆ. ಇದೊಂದು ಭಾಗ. ಯಾವ ವ್ಯಕ್ತಿ ಎಲ್ಲಿ ಹೋತಿದ್ದ ಅಂತ ಆತನ ನೆನಪಿದೆಯೋ ಆತ ಸ್ಥಳ ತೋರಿಸ್ಬೇಕು. ಇಲ್ಲೇನಾಗಿದೆ, ಈ ನಾವು ನೋಡ್ತಾ ಇದ್ವಿ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಸಿಸ್ಟಮ್, ಅದು ಡ್ರೋನ್ ಮೌಂಟೆಡ್ GPR ಇತ್ತಲ್ಲ ಸರ್, ಇದು ನೋಡಿದ್ರೆ ಬರೀ ಅವನು ಹೇಳಿದ ಸ್ಥಳ ಅಲ್ಲದೆ ಆ ಕಡೆ ಒಂದು 10 ಅಡಿ, ಈ ಕಡೆ 20 ಅಡಿ, 30 ಅಡಿ, 40 ಅಡಿ ಈ ಹೊಲಕ್ಕೆ ಈ ಕೀಟನಾಶಕ ಸಿಂಪಡಿಸುತ್ತಲ್ಲ ಸರ್, ಆ ಥರ ಅದು ಓಡಾಡ್ತಾ ಇತ್ತು. ಇದಕ್ಕೆಲ್ಲ ಕಾನೂನಲ್ಲಿ ಪ್ರೊವಿಷನ್ ಇರುತ್ತಾ, ಓಡಾಡಬಹುದಾ ಆ ಥರ? ಅಥವಾ ಅವನು ಸ್ವಲ್ಪ ಸರಿಯಾಗಿ ನೆನಪಿಲ್ಲ, ಇದೊಂದು ಜಾಗ ಅಂತ ಅವನು ಹೇಳ್ತಾ ಇದ್ದಾನೆ, ಚೆಕ್ ಮಾಡಿದ್ರೆ ಏನಪ್ಪ ತಪ್ಪು, ಈ ಥರ ಕೂಡ ಕಾನೂನಲ್ಲಿ ಕೇಳಬಹುದಾ ಅಂತ? GPR ಅನ್ನೋದು ಏನಿದೆ ಅದು ಈ ತನಿಖೆಗೆ ಸಂಬಂಧಪಟ್ಟಂತ ಅವರ ಕೆಲಸವನ್ನ ಹಗುರು ಮಾಡುವಂತ ಮಷಿನ್ ಮಾತ್ರ. ಆ ಯಂತ್ರ ಏನಾದ್ರೂ ಯಾವ್ದಾದ್ರು ಮೆಟಲ್ ಮತ್ತೊಂದು ಅಂತ ಗುರುತಿಸಿದಲ್ಲಿ ರೇಡಿಯೋ ತರಂಗದ ಆಧಾರದ ಮೇಲೆ
ಅದನ್ನ ಆಳವಾಗಿ ಆ, ಅದನ್ನ ತೆಗಿಬೇಕಾಗ್ತದೆ. ಅದರಲ್ಲಿರೋ ಮಣ್ಣನ್ನೆಲ್ಲ ತೆಗೆದು ಸಾಕ್ಷಿ ಏನಾದ್ರೂ ಸಿಗುತ್ತಾ ಅಂತ ಪ್ರಯತ್ನ ಮಾಡ್ಬೇಕು. ಹೊರತಾಗಿ GPR ದಲ್ಲಿ ಏನೋ ಸಿಗ್ನಲ್ ಬಂದಿದೆ, ರೇಡಿಯೋ ಸಿಗ್ನಲ್ ಅನ್ನೋ ಮಾತ್ರಕ್ಕೆ ಎಲ್ಲ ಅದರಲ್ಲಿ ಸಾಬೀತಾಯಿತು ಅಥವಾ ಬರ್ಲಿಲ್ಲ ಅನ್ನೋ ಮಾತ್ರಕ್ಕೆ ಅಲ್ಲಿ ಏನೂ ಸಾಬೀತಾಗಿಲ್ಲ ಅಂತ ತಿಳಿಯೋದು ತಪ್ಪಾಗ್ತದೆ. ಅದು ಒಂದು ಬಾಲಿಶವಾದ ಹೇಳಿಕೆ. ಅದು ಇವರ ಕೆಲಸ ಹಗರು ಮಾಡೋದಕ್ಕಾಗಿ ಏನಾದ್ರೂ ಮೆಟಲ್ ಆಗ್ಲಿ, ಮಿನರಲ್ ಆಗ್ಲಿ, ಮತ್ತೇನಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಯೂಶ್ವಲಿ ಉಪಯೋಗ ಮಾಡುವಂತ ಮಷಿನ್ ಅದು. ಅದರಲ್ಲಿ ಡೆಡ್ ಬಾಡಿಯಲ್ಲಿ ಇರುವಂತ ಈ ಕ್ಯಾಲ್ಸಿಯಂ ಏನಿರುತ್ತೆ, ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಮೆಟಲ್. ಹಾಗಾಗಿ ಅದನ್ನ ಹುಡ್ಕೋದಕ್ಕೆ ಇದನ್ನ ಪ್ರಯತ್ನ ಮಾಡ್ತಾರೆ. ಬಟ್ ಅದರ ಆಧಾರದ ಮೇಲೆನೆ ಎಲ್ಲ ತೀರ್ಮಾನ ಆಗುತ್ತೆ ಅಂತ ಹೇಳೋದು ಸಂಖ್ಯೆ ಸರ್ ಕನ್ವಿನ್ಸ್ ಆಗಲ್ವಲ್ಲ ಸರ್. ಈಗ ನಾನು ಕೇಳಿಬಿಡ್ತೀನಿ ಸರ್, ಇಂಟರ್ಪ್ಟ್ ಮಾಡ್ತಾ ಇದ್ದೀನಿ. ಈಗ GPR ನೋಡಿದೆ, ಅಲ್ಲಿ ನೋಡಿದ್ಮೇಲೆ ಅಲ್ಲೇನು ಇಲ್ಲ ಅಂತ ಅದರಲ್ಲಿ ಬಂದಿದೆ ಸರ್. ಅದು ಬಂದ ಮೇಲೆ ಯೂಶ್ವಲಿ ದೂರದಾರ ಏನು ಹೇಳಬಹುದು, ನನ್ನ ಸಮಾಧಾನಕ್ಕೆ ನೀವು ಆಗಿರಿ, ಅದರಲ್ಲಿ ಇದ್ದೇ ಇದೆ ಅಂತ ಅವ್ನು ಹೇಳಿದಾಗ ಅನ್ನೆಸೆಸರಿ ನಾವು GPRನ ಬಳಸ್ದಂಗೆ ಆಯ್ತಾ ಅಲ್ಲಿಗೆ? ಅದಿಲ್ಲ ಅಂತ ಬಂತು, ನಾವು ಮುಂದಿನ ಸ್ಪಾಟ್ಗೆ ಹೋಗೋಂಗಿಲ್ಲ, ಇಲ್ಲೇ ಆಗಿರಿ ಅಂತ ನಾವು ವ್ಯಕ್ತಿ ಅವಾಗ ಆಗಿಬೇಕಾ ನಾವು? ಡಬಲ್ ಅದು ಅಲ್ಲೂವರೆಗೆ ಡಬಲ್ ಆಗಲಿಲ್ವಾ? ನೋಡಿ, ಅವನು ಸ್ಪಷ್ಟವಾಗಿ ಏನೋ ಹೇಳ್ತಾ ಇದ್ದಾನೆ. ಈಗ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ, ಎಲ್ಲೂ ಹುಡುಕಿದ್ದಾರೆ, ಏನೇನ್ ಸಿಕ್ಕಿದೆ ಏನೇನ್ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿ ಅಧಿಕೃತವಾಗಿ ಎಲ್ಲೂ ಪ್ರಕಟವಾಗಿಲ್ಲ. ಹಾಗಿದ್ದಾಗ ಏನೇನ್ ಸಿಕ್ಕಿದೆಯೋ ಏನಿಲ್ಲೋ ಅನ್ನೋದಾಗ್ಲಿ, ಅಥವಾ ಅವನು ಹೇಳಿದ ಪ್ರಕಾರ ಎಲ್ಲ ನಡೀತಾ ಇದೆಯೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಆಗ್ಲಿ ನಾವು ಈಗಲೇ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದು, ಅವನು ಹೇಳಿದ ಪ್ರಕಾರ ನಡೆದಿಲ್ಲ ಅನ್ನೋದಾಗ್ಲಿ ಅಥವಾ ಎಲ್ಲ ನಡೆದಿದೆ ಅನ್ನೋದಾಗ್ಲಿ ಈ ಹಂತದಲ್ಲಿ ತಪ್ಪಾಗ್ತದೆ. ಅವನು ಹೇಳಿದ್ದೇನೋ, ಅದರಲ್ಲಿ ಸಿಕ್ಕಿದ್ದೇನು ಅಥವಾ ಸಿಗದೇ ಇದ್ದದ್ದೇನು, ಅವನ ಹೇಳಿಕೆ ಯಾವ ರೀತಿ ಕೊಟ್ಟಿದ್ದಾನೆ ಅದ್ರ ಬಗ್ಗೆನೂ ನಮಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಅವರು ಅಗಿತಾ ಇರೋದನ್ನ ನೋಡ್ಕೊಂಡು ಅವರು ಹೆಣ ಅಥವಾ ಅದನ್ನ ಅಸ್ಥಿ ಪಂಜರವನ್ನು ಹುಡುಕ್ತಾ ಇದ್ದಾರೆ ಅನ್ನೋ ಮಾತ್ರ ನಮಗೆ ಗೊತ್ತಿರ್ತದೆ. ಅಂದ್ರೆ ಮಾಧ್ಯಮದಲ್ಲಿ ಪ್ರಕಟವಾಗಿರೋ ಪ್ರಕಾರ ಅಧಿಕೃತ ವರದಿ ಅಥವಾ ಅಧಿಕೃತ ವಿಚಾರ ನಮ್ಗೆ ಯಾರಿಗೂ ಪ್ರಕಟವಾಗದೆ ಇರೋದ್ರಿಂದ ಸ್ಪಷ್ಟತೆ ಇರೋದಿಲ್ಲ ಅದಕ್ಕಾಗಿ. ಹಾಗಾಗಿ ಈ ಹಂತದಲ್ಲಿ GPRS ಯಾವ ಕಾರ್ಯಕ್ಕಾಗಿ ಬಳಸ್ತಾ ಇದ್ರೆ ಅದರಲ್ಲಿ ಏನೇನ್ ಸಿಕ್ಕಿದೆ ಏನೇನ್ ಸಿಕ್ಕಿಲ್ಲ ಅಂತ ಅನ್ನೋದು ಅಧಿಕೃತವಾಗಿ ಮಾಹಿತಿ ಹೊರಗೆ ಬರದೇನೆ ಏನೋ ಹೇಳೋದು ತಪ್ಪಾಗ್ತದೆ. ಅಥವಾ ಅವ್ನು ಹೇಳಿರೋ ಪ್ರಕಾರ ಸಾಬೀತಾಗಿದೆ ಅಂತಲೂ ಹೇಳಕ್ಕಾಗಲ್ಲ, ಸಾಬೀತಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಅಂತಿಮ ವರದಿ ಬಂದಾಗ ಗೊತ್ತಾಗುತ್ತೆ. ಓಕೆ ಸರ್, ಇನ್ನೊಂದು ವಿಚಾರ ಇತ್ತು ಸರ್ ನಂದಿಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಿತ್ತು ಅಂತ ಹೇಳಿದ್ರೆ, ಕೆಲವರು ಹೇಳ್ತಿರೋದು ಇವನ್ ಹಿಂದೆ ದೊಡ್ಡ ಗುಂಪಿದೆ, ದಿನ ಹೇಳ್ಕೊಟ್ಟು ಇವನನ್ನು ಮುಂದೆ ಬಿಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ, ದಿನ ಬಂದು ಒಂದೊಂದು ಕಥೆ ಹೇಳ್ತಾ ಇದ್ದಾನೆ ಇವನು. ಈ ಕಥೆನ ಎಷ್ಟು ದಿನಗಳ ಕಾಲ ಎಂಟರ್ಟೈನ್ ಮಾಡ್ತಾ ಇದ್ದೀರಿ? ಇದರ ಬದಲಿಗೆ ಪೊಲೀಸರೇ ಅಥವಾ SIT ಅವರೇ ಅವರ ಕಸ್ಟಡಿಯಲ್ಲಿ ಇವನು ಇಟ್ಕೊಳ್ಬೇಕು ಅಂತ. ಬಟ್ ಅವನು ದೂರು ಕೊಡಬೇಕಾದ್ರೆ ಒಂದು ವಿಷಯ ಮೆನ್ಷನ್ ಮಾಡ್ತಾನೆ. ಅವನು 2018ರ ಸಾಕ್ಷಿ ರಕ್ಷಣಾ ಕಾನೂನಿನ ಅನ್ವಯ ನನಗೆ ಮತ್ತು ನನ್ನ ಕುಟುಂಬಕ್ಕೆ ನಂದು ರಕ್ಷಣೆಯನ್ನು ಕೊಟ್ಟ ಭರವಸೆಯನ್ನು ನೀವು ಕೊಡದ ಹೊರತಾಗಿ ನಾನು ಯಾರ್ಯಾರ ಹೆಸರು ಹೇಳಲ್ಲ ಇಲ್ಲಿ ಅಂತ. ಹೀಗಿದ್ದಾಗ ಆತ ಈ ತನಿಖೆ ಮುಗೀತು, ಇವತ್ತೇನೋ ಆಗದಿದ್ದಾರೆ, ಇದು ಮುಗಿದ ಮೇಲೆ ಅವ್ನು ಎಲ್ಲಿ ಬೇಕಾದ್ರೂ ಹೋಗಬಹುದು, ಅವ್ನು ಯಾರು SIT ಕಸ್ಟಡಿ ತೊಗೊಳಕ್ಕಾಗಲ್ಲ. ಇದು ಹೇಗೆ ಸರ್ ಇದು ಅಂತ? ಈ ತನಿಖಾಧಿಕಾರಿಗಳು ತಮ್ಮ ವಿವೇಚನೆಗೆ ಸಂಬಂಧಪಟ್ಟಂಗೆ ಹಾಗೂ ಅದರಲ್ಲಿ ಇರುವಂತ ಮಾಹಿತಿ ಆಧಾರದ ಮೇಲೆ ತನಿಖೆ ಮಾಡೋದು. ಅದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಅಥವಾ ಒಂದು ಹೇಳಿಕೆ ಪ್ರಕಾರ ಏನನ್ನೂ ಸಿಗದೆ ಇದ್ರೆ ಅವ್ರ ತನಿಖೆ ಅಲ್ಲಿಗೆ ನಿಲ್ಲಿಸ್ಬಿಡ್ತಿದ್ರು. ತನಿಖೆ ಇನ್ನೂ ಮುಂದುವರಿತಾ ಇದೆ ಅಂತಂದ್ರೆ ಯಾವುದೋ ನಿಟ್ಟಿನಲ್ಲಿ ಏನೋ ಅವ್ರನ್ನ ಶೋಧ ಮಾಡ್ತಾ ಇದ್ದಾರೆ ಅಂತ ಒಂದು ಅಭಿಪ್ರಾಯ. ಮತ್ತು ಅವರು ಶೋಧ ಮಾಡ್ತಾ ಇರೋದು ಸಿಕ್ಕಿರ್ಬೋದು ಅಥವಾ ಸಿಗದೇನೂ ಇರಬಹುದು. ಏನಾದ್ರೂ ಒಂದು ಕ್ಲೂ ಇಲ್ಲದೆ ಇದ್ರೆ, ಏನಾದ್ರೂ ಒಂದು ಲೀಡ್ ಸಿಗದೆ ಇದ್ರೆ ಆ ತನಿಖೆ ಮುಂದುವರಿಸೋದಿಲ್ಲ. ಯೂಶ್ವಲಿ ಆ ದಿಕ್ಕಿನಲ್ಲಿ ಬೇರೆ ದಿಕ್ಕಿನಲ್ಲಿ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ತಾರೆ. ಅಷ್ಟೆಲ್ಲ ಮಾಧ್ಯಮದಲ್ಲಿ ಕೆಲವೊಂದ್ ಕಡೆ ಪ್ರಕಟ ಆಗ್ತಾ ಇದೆ, ಅದು ಸಿಕ್ತು ಇದು ಸಿಕ್ತು ಅಂತ ಹೇಳಿ. ಒಂದೊಂದ್ ಕಡೆಗೆ ಹೇಳ್ತಾ ಇದ್ದಾರೆ ಏನೂ ಸಿಕ್ಕಿಲ್ಲ ಅಂತ ಹೇಳಿ. ಬಟ್ ಇವೆಲ್ಲವನ್ನು ಹೊರತಾಗಿ ತನಿಖಾಧಿಕಾರಿ ಇನ್ನೂ ತನಿಖೆ ಮುಂದುವರಿಸಿರೋದ್ರಿಂದ ಅಥವಾ ಇನ್ನೂ ಆಳಕ್ಕೆ ಹೋಗ್ತಾ ಇರೋದ್ರಿಂದ ನಮಗನ್ಸುತ್ತೆ ಮೇಲ್ನೋಟಕ್ಕೆ ಅದರಲ್ಲಿ ಏನೋ ತನಿಖೆಯಲ್ಲಿ ಒಂದು ಲೀಡ್ ನಲ್ಲಿ ಸಿಗ್ತಾ ಇದೆ ಅಥವಾ ಏನೋ ಮಾಹಿತಿ ಸಿಗ್ತಾ ಇರಬಹುದು ಅಥವಾ ಯಾವುದೇ ಲೀಡ್ ನಲ್ಲಿ ಹೋಗ್ತಾ ಇರಬಹುದು. ದಟ್ ಮೈಟ್ ನಾಟ್ ಹ್ಯಾವ್ ಬೀನ್ ಡಿಸ್ಕ್ಲೋಸ್ಡ್ to the common man or to the public at large, but there is something. Otherwise the IO should not have or would not have normally proceeded with further in that direction ಅಂತ ಒಂದು. ಮತ್ತೆ ಇನ್ನೊಂದು ಇವೆಲ್ಲ ಸಮಸ್ಯೆಗಳ ಕಾರಣ ಏನು ಅಂದ್ರೆ, ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಸರಿಯಾದ ಮಾಹಿತಿ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಸಂಬಂಧಪಟ್ಟಂಗಾಗ್ಲಿ ಅಥವಾ ಡಿಸ್ಪೋಸಲ್ ಆಫ್ ದಿ ಡೆಡ್ ಬಾಡೀಸ್ ಸಂಬಂಧಪಟ್ಟಂಗಾಗ್ಲಿ ಯಾವುದೇ ಮಾಹಿತಿ ಇಲ್ಲದೆ ಇರೋದಕ್ಕಾಗಿ ಒಂದು. ಎರಡನೇದ್ದು ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಕಾನೂನುಬದ್ಧವಾಗಿ ಅವ್ರದ್ದು ಹಕ್ಕಿದೆ ಮತ್ತು ಅವ್ರ ಕರ್ತವ್ಯನೂ ಇದೆ. ಆ ಕರ್ತವ್ಯ ಅಂದ್ರೆ ಯಾವುದೇ ಅನ್ಐಡೆಂಟಿಫೈಡ್
ಬಾಡಿ ಸಿಕ್ಕಾಗ ಅದು ಕಾನೂನು ಪ್ರಕ್ರಿಯೆಯನ್ನು ಪಾಲಿಸಬೇಕಾಗ್ತದೆ. ಆ ಪ್ರಕಾರ ಎಲ್ಲಿ ಹೂತ್ಬೇಕು ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾದ ಜಾಗ ಇರ್ತದೆ, ಅದಕ್ಕೆ ಪ್ರೊಸೀಜರ್ ಇರ್ತದೆ. ಅದನ್ನ ಅವರು ಮಾಡದೇ ಇದ್ದಿರೋದಕ್ಕೆ. ಮೂರನೇದ್ದು ಫಾರೆಸ್ಟ್ ಲ್ಯಾಂಡ್ ನಲ್ಲಿ ಮಾಡಿದ್ದಾರೆ ಅಂತ ಏನ್ ಹೇಳ್ತಾ ಇದಾರೆ, ಅದು ಘೋರ ಅಪರಾಧನೂ ಕೂಡ. ಅದಕ್ಕೆ ಅವಕಾಶ ಏನಾದ್ರೂ ಕಲ್ಪಿಸಿಕೊಟ್ಟಿರ್ಲಿ ಅಥವಾ ಪಂಚಾಯಿತಿಯವರು, ಅದು ಕೂಡ ಒಂದು ದೊಡ್ಡ, ಅವ್ರ ಮೇಲೂ ಕೂಡ ಲಯಬಿಲಿಟಿ ಫಿಕ್ಸ್ ಆಗ್ಬೇಕಾಗತ್ತೆ. ಈ ಗವರ್ಮೆಂಟ್ ಲ್ಯಾಂಡ್ ನಲ್ಲಿ ಡೆಸಿಗ್ನೇಟೆಡ್ ಲ್ಯಾಂಡ್ ನಲ್ಲಿ ಹೊರತುಪಡಿಸಿ ಬೇರೆ ಜಾಗಗಳಲ್ಲಿ ಹೂತೋದಕ್ಕೆ ಅವಕಾಶ ಕೊಟ್ರೆ ಯಾರೇ ಆಗ್ಲಿ, ಪೊಲೀಸ್ ಆಗ್ಲಿ ಅಥವಾ ಪಂಚಾಯತಿಯವರಾಗ್ಲಿ ಅಥವಾ ಮತ್ತಾರಾಗ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ರೆ ಅವರು ಕೂಡ ಕಾನೂನು ಪ್ರಕ್ರಿಯೆ ಪ್ರಕಾರ ಅವರು ಅಪರಾಧಿಗಳಾಗ್ತಾರೆ, ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂತಾರೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ಇದು ತನಿಖೆ ಆಗ್ತಾ ಇರೋದ್ರಿಂದ ಈ ಹಂತದಲ್ಲಿನೇ ಇದು ಸರಿ ಇದು ತಪ್ಪು ಅನ್ನೋದನ್ನ ಅಥವಾ ಇವರೇ ನಿರ್ದಿಷ್ಟವಾಗಿ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಹೇಳೋದು ಬಹಳ ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್, ನಾನು ಮತ್ತಷ್ಟು ಮಾತಾಡ್ತೀನಿ. ಕೇಶವ್ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳಿತ್ತು ಪೊಲೀಸರ ವಿಚಾರದಲ್ಲಿ ಮತ್ತು ಈ ಹೆಣಗಳನ್ನು ಅರಣ್ಯ ಪ್ರದೇಶದಲ್ಲಿ ಹೂತಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸ್ ಠಾಣೆಗಳು ಹಾಗೂ ಪೊಲೀಸರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿದೆ. ಕೇಳ್ತೀನಿ, ಒಂದು ಬ್ರೇಕ್ ಆದ್ಮೇಲೆ. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಅವರೀಗ ಇಲ್ಲಿ ಚರ್ಚೆಗಳು ಬಂದಿದ್ದೇನು ಅಂತ ಹೇಳಿದ್ರೆ, ಈ ಪೊಲೀಸರೇ ಬಂದು ಅಲ್ಲಿ UDR ಕೇಸ್ಗಳನ್ನು ಅವರೇ ಅಲ್ಲಿ ಹೂತ್ಬಿಟ್ಟು ಹೋಗಿದ್ದಾರೆ ಅಥವಾ ಉಳಿಸಿದ್ದಾರಲ್ಲಿ ಅಂತ ಪ್ರಶ್ನೆ ಬಂದಾಗ ನನಗಿರೋ ಬೇಸಿಕ್ ಕ್ವಶನ್ ಏನು ಅಂತ ಹೇಳಿದ್ರೆ, ಅದನ್ನು ನಿಮ್ಮ ಕಡೆಯಿಂದನೂ ಅದೇ ಮಾತು ಬಂತು, ಈ ಪೊಲೀಸರೇ ಅಲ್ಲಿ ಮಾಡಿದ್ದಾರೆ ರೀ, ಇವನೇನು ತೋರಿಸೋದಲ್ಲಿ ಅಂತ ಬಂತು. ನಾನು ಕೇಳೋದು, SIT ಅವರು ಪೊಲೀಸರಿಗೆ ಯಾಕೆ ಸಮನ್ ಮಾಡಲಿಲ್ಲ, ಪೊಲೀಸರನ್ನ ಕರೀಲಿಲ್ಲ? ಇವತ್ತಿಗೆ ಆ ವ್ಯಕ್ತಿಗಳು ಕೆಲಸದಲ್ಲಿ ಇದ್ದಾರೋ ಇಲ್ವೋ ಬೇರೆ ವಿಚಾರ. ಅಕಸ್ಮಾತ್ ಇವತ್ತಿಗೂ ಸ್ವಲ್ಪ ಸೀನಿಯರ್ಸ್ ಆಗಿ ಅವರಿದ್ದರೆ ಕರೆದುಬಿಟ್ಟು ನೀವೇ ತೋರಿಸ್ಬಿಡ್ರಯ್ಯ, ಬಿಫೋರ್ ದಿಸ್ ಕಂಪ್ಲೇಂಟು ನೀವೇ ಯಾಕೆ ತೋರಿಸ್ಬಾರ್ದು ಅಂತ ಪೊಲೀಸರಿಗೆ ಸಮನ್ ಮಾಡ್ಬೋದು. ಅಥವಾ ಪೊಲೀಸ್ ಠಾಣೆಲಿರ್ತಕ್ಕಂಥ ರೆಕಾರ್ಡ್ಸ್ ತಂದು ನೀವು ಹೇಳ್ತಿದ್ದೀರಲ್ಲಪ್ಪ ನೀವೇ ಬರಿ ಮಾಡಿದ್ದೀರಾ ಅಂತೇಳಿ, ಇವತ್ತಿಗೆ ಅವ್ರು ಯಾರು ಕೆಲಸ ಮಾಡ್ತಾರೆ ಎಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಅಂದರೂ ಕೂಡ ಆ ರೆಕಾರ್ಡ್ಸ್ ಇಟ್ಕೊಂಡು ಬಂದರೆ ಇಲ್ಲಾಗಿರಿ, ಇವತ್ತು ಪೊಲೀಸ್ ದಾಖಲೆಗಳ ಪ್ರಕಾರ ಇಂಥ ಗುಡ್ಡ, ಇಂಥ ಮರ, ಇಂಥ ಬಂಡೆ ಪಕ್ಕದಲ್ಲಿ ಇದು ಹೂತಿದ್ರು ಮಾಡ್ಬೋದಲ್ಲ ಸರ್. SIT ಯಾಕೆ ಇಲ್ಲಿವರೆಗೂ ಅದು ಮಾಡಲಿಲ್ಲ? ದೂರದಾರನ ಹಿಂದೆನೇ ಯಾಕೆ ಫಾಲೋ ಮಾಡ್ತಾ ಇದ್ದಾರೆ ಅವರು? ಸರ್, ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಹೇಳಿ, ಸತ್ಯ ಹೊರಗಡೆ ಬರಬೇಕು. ಯಾರು ಹೂತಿಟ್ಟಿದ್ದಾನೆ ಅಂತ ಹೇಳಿದ್ರು, ಪಂಚಾಯತ್ನವರು ಇವತ್ತು ಹೂತಿಟ್ಟಿದ್ದೇವೆ ನಾವು ಅಂತ ಹೇಳ್ತಾ ಇಲ್ಲ. ಅಲ್ಲಿ ನಮ್ಮಲ್ಲಿ ಕೆಲವು ಹೆಣಗಳನ್ನು UDR ಮಾಡಿ ಕಾನೂನು ಪ್ರಕಾರವಾಗಿ ಹೂತಿಟ್ಟಿದ್ದೇವೆ ಅಂತ ಹೇಳುವಂಥ ದಾಖಲೆಗಳು ನಮ್ಮಲ್ಲಿದ್ದಾವೆ. ಆದರೆ ಪೊಲೀಸ್ನವರು ಅಥವಾ SIT ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ವ್ಯಕ್ತಿಯಲ್ಲಿ ಹೂತಿಟ್ಟಿದ್ದಾನೆ ಅಂತೇಳಿ ಇವತ್ತು ನೋಡ್ಲಿಕ್ಕೆ ಬಂದವರು. ಆ ವ್ಯಕ್ತಿ ಏನು ಹೇಳಿದಾನೆ, ನಮ್ಮನ್ನು ಹೆದರಿಸಿ ಬೆದರಿಸಿ ಗನ್ ಪಾಯಿಂಟ್ ನಲ್ಲಿ ಇಟ್ಟು ಹೆಣಗಳನ್ನು ಹೂತು ಹಾಕಿದ್ದಾರೆ, ಇದನ್ನ ನನ್ನೊಟ್ಟಿಗೆ ಬಂದ್ರೆ ನನಗೆ ಅವಕಾಶ ಕೊಟ್ಟರೆ ನಾನು ತೋರಿಸ್ತೇನೆ ಅಂತ ಹೇಳಿದ್ದು. ಪಂಚಾಯತ್ ಅವರು ಇಲ್ಲಿ ತೋರಿಸ್ತೇನೆ ಎಲ್ಲಿ ಅಂತ ಹೇಳಿ ಹೇಳಲಿಲ್ಲ. ಅವನೇನು ಹೇಳಿದಾನೆ, ಕಾನೂನು ಬಾಹಿರವಾಗಿ ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದು. ಕೇಳ್ಬಿಡ್ತೀನಿ, ಈ ದೂರುದಾರ ಎಲ್ಲಿಯಾದರೂ ಯಾವತ್ತಿಗಾದರೂ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿ ಒಬ್ಬ ಕೂಲಿಯಾಳನ್ನಾಗಿ UDR ಕೇಸ್ಗಳನ್ನು ಹೂಳುವುದಕ್ಕೆ ನೀವು ನಿಯೋಜನೆ ಮಾಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿದ ಮೇಲೆ ಕೂಲಿ ಕೊಟ್ಟಿದ್ದೀರಾ ಅವನಿಗೆ? ಸರ್, ಒಂದು ಸಣ್ಣ ಪತ್ರ ಹೇಳ್ತಾ ಇದೆ, ಆ ವ್ಯಕ್ತಿ ಇಂಥಲ್ಲಿ ಹೂತು ಹಾಕಿದ್ದಾನೆ, ಪೊಲೀಸ್ ದಾಖಲೆಗಳಲ್ಲಿ ಪೊಲೀಸ್ನವರು ಹೇಳಿ ಹೂತು ಹಾಕಿದ ಪ್ರಕಾರ ಇಂಥವನಿಗೆ ನಾವು ಪೇಮೆಂಟ್ ಮಾಡಬೇಕು ಅಂತೇಳಿ ಒಂದು ಪತ್ರ ಬರ್ತದೆ ಪಂಚಾಯಿತಿಗೆ ಪೊಲೀಸ್ನವರ ಮೂಲಕ. ಆ ಪತ್ರ ಒಂದು ಸಾಕಲ್ಲ ಆ ವ್ಯಕ್ತಿ ಹೂತು ಹಾಕಿದ್ದಾನೆ ಅಂತ ಹೇಳುವುದಕ್ಕೆ? ಇದಕ್ಕಿಂತ ಹೆಚ್ಚಿನ ದಾಖಲೆ ಏನು ಬೇಕು ಸರ್? ಕೆಲವು UDR ಹಲವು ಕೊಲೆಗಳು ನೂರಾರು ಸಾವಿರಾರು ಇದು ಹೇಳಿದಾನಲ್ಲ ಅವನು. ಎಸ್, ಹೌದು, ಅವನು UDR ಮಾಡಿ, ನಾನು ಮೊನ್ನೆ ಹೇಳಿದ್ದೇನೆ ಪಂಚಾಯತ್ ನೌಕರ ಅಲ್ಲ ಅವನು. ಆ ವ್ಯಕ್ತಿ ಏನಿದ್ದ ನಮ್ಮಲ್ಲಿ 2014ರಲ್ಲಿ ಅವನು ನಮ್ಮ ನೌಕರರಿಗೆ ಸಹಾಯಕ್ಕೆ ಅಂತೇಳಿ ಬರ್ತಿದ್ದ. ನಾವು ಏನು ವೋಚರ್ ಅನ್ನು ಕೊಡ್ತಿದ್ದೇವೆ ಅಂತ ಹೇಳಿದ್ರೆ, ಪಂಚಾಯತ್ ನಲ್ಲಿ ಅಧಿಕೃತವಾಗಿ ಯಾರು ಕೆಲಸ ಮಾಡ್ತಿರೋ ಅವರಿಗೆ ವೋಚರ್ ಕೊಡ್ತಿದ್ದೆವು, ಅವರಿಗೆ ಸೈನ್ ತಕೊಂಡು ಅವರು ಅದನ್ನು ಹಂಚಿಕೊಳ್ತಿದ್ರು. ಅವರು 4 ಜನ ಮಾಡಿರ್ಲಿ, 6 ಜನ ಮಾಡಿರ್ಲಿ, 2 ಜನ ಮಾಡಿರ್ಲಿ, ಆದ್ರೆ ಅದನ್ನು ಅವ್ರು ಹಂಚಿಕೊಳ್ತಿದ್ರು. ಈ ವ್ಯಕ್ತಿಯ ಸೈನ್ ಇಲ್ಲ, ಬಟ್ ಆ ವ್ಯಕ್ತಿಯ ಹೆಸರಲ್ಲಿ ಒಂದು ಪತ್ರ ನಮ್ಮ ಪಂಚಾಯತಿಗೆ ಬಂದಿದೆ. ಇವನು ಕೊಲೆಯಾದ ಡೆಡ್ ಬಾಡಿಗಳನ್ನ ಹೂತವನು ಇವನೇ, UDR ಕೇಸ್ಗಳನ್ನ ಹೂತವನು ಇವನೇನಾ? ಆ ಥರ ಅನುಮಾನ ಇದೆಯಾ ನಿಮಗೆ? ಅಲ್ಲ, ಕೊಲೆ ಮಾಡಿದ್ದು ಯಾರು ಅಂತ ಬೇಕಲ್ಲ. ಓಕೆ, ಕೊಲೆಗಳನ್ನು ಮಾಡಿದ್ದನ್ನು ಹೂತಾಕಿದ್ದಾನೆ ಅಂತ ಹೇಳಿ ಕೊಲೆ ಮಾಡಿದವರು ಯಾರು? ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಿ, ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಿ, ನಾನು ಹೇಳ್ತೀನಿ. ಆಮೇಲೆ ನನ್ನ ಫ್ಯಾಮಿಲಿಗೆ ನನಗೆ ಜೀವ ಭಯ ಇದೆ, ರಕ್ಷಣೆ ಕೊಟ್ಟುಬಿಟ್ರೆ ಎಲ್ಲರ ಹೆಸರು ನಾನು ಹೇಳ್ತೀನಿ ಅಂತ ಅವ್ನು ದೂರಲ್ಲಿ ಹೇಳಿರೋದು ಅವನು. ಕರೆಕ್ಟ್.
ಕರೆಕ್ಟ್. ಈಗ 164 ಸ್ಟೇಟ್ಮೆಂಟ್ ಆಗಿದೆ, ಅದು ಆ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಅವನು ಯಾರೆಲ್ಲ ಹೆಸರು ಹೇಳಿದಾನೆ, ಯಾರು ಹೂತಾಕ್ಲಿಕ್ಕೆ ಹೇಳಿದಾರೆ, ಇಂತಲ್ಲಿ ಹೆಣವನ್ನು ಹೂತಾಕ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಅದು ಈಗ ತನಿಖೆ ಆಗ್ತಿದೆ ಅಲ್ಲ, ಅದು ಹೊರಗಡೆ ಬರ್ಬೇಕಲ್ಲ. 106 ಹೆಣಗಳು ಎಲ್ಲಿದ್ದಾವೆ ಹಾಗಾದ್ರೆ? ಅದು ಒಂದು ವೇಳೆ ಇದ್ರೆ ಅದಕ್ಕೆ ಏನು ಪ್ರಕ್ರಿಯೆ ಅಂತ ಹೇಳಿದ್ರೆ SIT ಮಾಡ್ತದೆ. ಓಕೆ, ಫೈನ್. ನಾನೀಗ ಚಲಪತಿ ಸರ್, ಈಗ ಈ ದೂರುದಾರರ ಮೇಲೆ ನೀವು ಅವಾಗಿಂದ ನಾನು ಮಾತಾಡಿಸ್ದಾಗಲೂ ಅಥವಾ ಹಿಂದಿನ ಡಿಬೇಟ್ಗಳಲ್ಲೂ ಕೂಡ ಒಂದು ಅನುಮಾನ ಇದೆ ನಿಮಗೆ. ಈ ಕೇಸ್ ಚಲಪತಿ ಅವರೇ ಹ್ಯಾಂಡಲ್ ಮಾಡಿಬಿಟ್ಟಿದ್ರೆ ಏನು ಮಾಡ್ತಾ ಇದ್ರು? ಮೊದಲು ಈ ವ್ಯಕ್ತಿ ಮೇಲೆ FIR ಆಗ್ತಿದ್ದೆ ನಾನು. ಯಾಕೆ ಆಗ್ತೀರಿ ಅವ್ರ ಮೇಲೆ? ಯಾಕೆಂದರೆ ಕೊಲೆ ಮಾಡಿ ತಂದ ಡೆಡ್ ಬಾಡಿನ ನಾನು ಉಣಿದ್ದೀನಿ ಅಂದರೆ ಆ ಸಾಕ್ಷಿಯನ್ನು ನಾಶ ಮಾಡಲಿಕ್ಕೆ ಆತ ಪ್ರಮುಖ ಪಾತ್ರ ವಹಿಸಿದ್ದಾನೆ. ನಿಮಗೆ ಏನನ್ಸುತ್ತೆ, ಪ್ರಮುಖ ಪಾತ್ರ ವಹಿಸಿದ್ದಾನೋ ಇಲ್ವೋ? ಸಾಕ್ಷಿ ನಾಶದ ಭಾಗನೇ ಅವನು ಅಂದರೆ ಅವನು ಅಪರಾಧಿ ಆಗ್ತಾನೆ. ಅಪರಾಧಿ ಆದಾಗ ಅವನು ಹೇಳೋ ಪ್ರಕಾರ, ಅವನು ವಾಲಂಟಿಯರ್ ಸ್ಟೇಟ್ಮೆಂಟ್ ಪ್ರಕಾರ ಅಥವಾ ಹೇಳಲಿಕ್ಕೆ ವಾಲಂಟಿಯರ್ ಸ್ಟೇಟ್ಮೆಂಟ್ ಮಾಡಿ ಜೀವ ಭಯದಲ್ಲಿದ್ದೆ, ನಾನು ಸಾಯಿಸಿಬಿಡ್ತಾ ಇದ್ರು, ನೋಡಿ ಸ್ವಾಮಿ ಮಾಡು ಅಂತ ಹೇಳಿದ್ರು, ಕೂಲಿ ಆಳು ನಾನಲ್ಲಿ. ಕಾನೂನಲ್ಲಿ ರಾಜನಿಗೂ ಅದೇ ಕಾನೂನು, ಕಾರ್ಮಿಕನಿಗೂ ಅದೇ ಕಾನೂನು, ಕಸ ಗುಡ್ಸೋನ್ಗೂ ಅದೇ ಕಾನೂನು. ಕಾನೂನಲ್ಲಿ ಒಬ್ಬ ರಾಜನಿಗೆ ಒಂದು ಕಾನೂನು, ಕಾರ್ಮಿಕನಿಗೆ ಒಂದು ಕಾನೂನು ಅಂತ ಬರೆದಿಲ್ಲ. ಅಪರಾಧಿ ಮಾಡಿದ ಮೇಲೆ ಅವನು ಅಪರಾಧಿನೇ, ಅವನು ಯಾವುದೇ ಸ್ಟೇಟಸಲ್ಲಿರಲಿ. ಈಗ ಹಲವಾರು ಮಾಫಿ ಸಾಕ್ಷಿ ಮಾಡ್ಕೊಳ್ಳಿ ಚಲಪತಿ ಸರ್, ಮಾಫಿ ಸಾಕ್ಷಿ ಮಾಡ್ಕೊಂಡು ತನಿಖೆ ಮುಂದುವರಿಸಿ. ನೀವು ನೋಡಿ, ಬಾಡಿ ತೆಗಿಸಿ ಅವನ ಕೈಲಿ. ನೋಡಿ, ಅದನ್ನೇ ಮಾಫಿ ಸಾಕ್ಷಿ ಯಾವಾಗ ಬರುತ್ತೆ ಗೊತ್ತಾ ನಿಮಗೆ? ನೀವು ಕೇಸ್ ರಿಜಿಸ್ಟರ್ ಮಾಡಿದಿರಾ ಅಥವಾ ಅರೆಸ್ಟೇ ಮಾಡಿದಿರಾ, ಮಾಫಿ ಸಾಕ್ಷಿ ಹೆಂಗಾಗುತ್ತೆ? ನಿಮಗೆ ಯಾರೋ ಕಾನೂನು ಬಗ್ಗೆ ಅರಿವಿಲ್ದಿರ ನಿಮಗೆ ವಿಷಲ್ ಬ್ಲೋವರ್ನ ನೀವು ಒಳಗಡೆ ಹಾಕ್ಬಿಡ್ತೀರ ಹಂಗಾದ್ರೆ? ಖಂಡಿತ. ಅಪರಾಧಿ ಆದ್ಮೇಲೆ ಅವನು ಅಪರಾಧಿನೇ. ಆಮೇಲೆ ಅವನು ಕೋರ್ಟ್ನಲ್ಲಿ ನಡೆದಿದೆ, ಘೋರ ಕೃತ್ಯಗಳು ನಡೆದಿದೆ, ನನ್ನ ಕೈಲಿ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ಅವನೇ ಅಪರಾಧಿ. ಹೌದು, 100%, 101% ಅಪರಾಧಿ ಅವನು. ಅದರಲ್ಲೇನು ಅನುಮಾನನೇ ಇಲ್ಲ. ಒಂದು ಕೊಲೆಯ ಪ್ರಕರಣಕ್ಕೂ ಅಪರಾಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆಯಲ್ಲಿ 6 ಜನ ಒಬ್ಬರನ್ನು ಸಾಯಿಸಿರ್ತಾರೆ ಸರ್. ರೀಸೆಂಟ್ ಪ್ರಕರಣನೂ ನಾನು ಸೇರಿಸ್ಕೊಂಡೆ ಮಾತಾಡಿದೆ. 6 ಜನ 8 ಜನ ಸಾಯಿಸಿರ್ತಾರೆ. ಏನೇನು ಸಾಕ್ಷಿಗಳು ಇಲ್ಲ, CCTVನೂ ಇಲ್ಲ, ಹೊಡೆದವ್ರಿಗೆ ಗೊತ್ತಿಲ್ಲ, ಬಡದವ್ರಿಗೆ ಗೊತ್ತಿಲ್ಲ, ಸತ್ತೋಗಿದ್ದಾರೆ. ಆ ಗುಂಪಿಂದ ಒಬ್ಬ ಎದ್ದು ಬರ್ತಾನೆ, ನಾನೆಲ್ಲ ಹೇಳ್ಬಿಡ್ತೀನಿ ಸ್ವಾಮಿ, ನಾನು ಬಿಟ್ಟುಬಿಡಿ ಅಂತಾನೆ. ಅವನೇ ಮಾಫಿ ಸಾಕ್ಷಿ. ನೋಡಿ, ಒಂದು ಹೇಳ್ತೀನಿ, ಅವನ್ನ ಅರೆಸ್ಟ್ ಮಾಡಿದಿರಾ ನೀವು ಮಾಫಿ ಸಾಕ್ಷಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ. ನಿಮ್ಗೆ ಅದು ಫಸ್ಟ್ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅವನು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವನು ಕೋರ್ಟ್ನಲ್ಲಿ ಹೇಳ್ಕೋಬೇಕು, ನಾನು ಮಾಫಿ ಸಾಕ್ಷಿ ಮಾಡ್ತೀನಿ, ಅಲ್ಲಿ ನಾನು ಹೇಳ್ತೀನಿ ಅಂತ ಮ್ಯಾಜಿಸ್ಟ್ರೇಟ್ರ ಮುಂದೆನೇ ಕೊಡಬೇಕು. ಅವನು FIR ಆಗಿ ಅರೆಸ್ಟ್ ಆಗಿ ಅವನಿಗೆ A1 ಅಂತ ಕೊಡ್ತಾರೆ. ಈವನ್ ಚಾರ್ಜ್ ಶೀಟ್ನಲ್ಲಿ ನಾನು ಮಾಡಿದ್ದೀನಿ, ಚಾರ್ಜ್ ಶೀಟ್ನಲ್ಲಿ ಅವನು ಅಪರಾಧಿ ಸ್ಥಾನದಲ್ಲೇ ಇರ್ತದೆ ಹೆಸರು. ಕೊನೆ ಒಳಗೆ ವಿಟ್ನೆಸ್ಸಲ್ಲಿ ಈವನ್ IO ನಂಬರ್ ಆದಮೇಲೆ ಅವನು ನಮ್ಮ ಹೆಸರು ಸೇರಿಸುತ್ತೆ. ಅವನೇನಾದರೂ ಕೋರ್ಟ್ನಲ್ಲಿ ರಿವರ್ಸ್ ಆದರೆ ಆಟೋಮೆಟಿಕ್ಕಾಗಿ ಅಪರಾಧಿಯಾಗಿ ನಿಲ್ತಾನೆ. ಅಪರಾಧಿ ಸ್ಥಾನದಲ್ಲೂ ಅವನ ಹೆಸರು ಇರ್ತದೆ, ವಿಟ್ನೆಸ್ ಬಾಕ್ಸಲ್ಲೂ ಇದರಲ್ಲೂ ಇರ್ತದೆ. ಯಾವ ಕಾರಣಕ್ಕೂ ಅವನು ಫ್ರೀ ಆಗಿ ಅರೆಸ್ಟ್ ಮಾಡಿದಿರ ಅವನು 164 ಸ್ಟೇಟ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ, ಎಸ್ಪೆಷಲಿ ಅಪರಾಧಿಗಳಿಗೆ. ನಿಮಗೆ ಇದು ಗೊತ್ತಿರಲಿ, ಕಾನೂನಲ್ಲ ಅರಿವಿಲ್ದ್ರೆ ನಾವು ಏನೇನೋ ಮಾತಾಡ್ತಾ ಇದ್ದೀವಿ. ಕಾನೂನು ಅರಿವು 164 ಇದು 306 CRPC ಪ್ರಕಾರ ಅವನು ಮನ್ನಣೆ ತಗೋಬೇಕು. 306 ತಗೋಬೇಕಾದ್ರೆ ಅವನು ಅರೆಸ್ಟ್ ಆಗಿರಲೇಬೇಕು. ಅರೆಸ್ಟ್ ಆಗದಿರ ಅವನಿಗೆ 306 ಮಾಡ್ಲಿಕ್ಕೆ ಬರೋದಿಲ್ಲ ಜಡ್ಜು. ಈಗ ಎಲ್ಲಿದೆ ಗೊತ್ತಿಲ್ಲದ್ರೆ ಏನೇನೋ ಮಾತಾಡ್ತಾ ಇದ್ದೀವಿ. ಸಂಕೇತ್ ಸರ್, ಇಲ್ಲಿ ಪ್ರಣವ್ ಮೊಹಾಂತಿ ಅವರಿದ್ದಾರೆ, ಅನುಚೇತ್ ಇದ್ದಾರೆ, ದೊಡ್ಡ ದೊಡ್ಡ ಆಫೀಸರ್ಗಳನ್ನು ಈ SIT ತನಿಖೆಯಲ್ಲಿ SIT ರಚನೆ ಮಾಡಲಾಗಿದೆ. ಇಲ್ಲಿ ಇಷ್ಟು ಲೀಗಲಿ, ಚಲಪತಿ ಸರ್ ಹೇಳಿದಷ್ಟು ಲೀಗಲಿ ಪ್ರೊಸೀಜರಲ್ ಲ್ಯಾಪ್ಸಸ್ ಇಲ್ಲಿ ಕಂಡು ಬರ್ತಾ ಇದೆಯಾ ಸರ್? ನೋಡಿ, ಒಬ್ಬ ವ್ಯಕ್ತಿ ಯಾರೇ ಇರಲಿ, ಎಷ್ಟೋ ಜನ ಕೊಲೆ ಮಾಡಿದವರೇ ಹೋಗ್ಬಿಟ್ಟು ಕೊಲೆ ಆಗಿದೆ ಅಥವಾ ಅವ್ರ ಕಳುವಾಗಿದೆ ಅಥವಾ ಅವ್ರ ಬಾಡಿ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆಗ್ಲಿ ಮತ್ತೊಂದಾಗ್ಲಿ ಕಂಪ್ಲೇಂಟ್ ಕೊಟ್ಟು ಸಾಕಷ್ಟು ಉದಾಹರಣೆಗಳಿದಾವೆ. ಈ ಕೇಸಿಗೆಲ್ಲ ನಾನು ಜನರಲ್ ಹೇಳ್ತಾ ಇರೋದು, ಅವರೇ ಕೊಲೆ ಮಾಡಿರ್ತಾರೆ, ಬೇರೆಯವ್ರ ಮೇಲೆ ಈ ತರ ಕೊಲೆ ಮಾಡಿದಾರೆ ಅಂತ ಕಂಪ್ಲೇಂಟ್ ಕೊಟ್ಟದ್ದು ಉದಾಹರಣೆಗಳಿರ್ತಾರೆ. ಅಂದ್ರೆ ತನಿಖೆ ದಿಕ್ಕು ತಪ್ಪಿಸೋದಕ್ಕೆ. ಅದೇ ರೀತಿ ತಾವೇ ಕಳ್ಳತನ ಮಾಡಿರ್ತಾರೆ, ಈ ತರ ಬೇರೆಯವ್ರು ಯಾರೋ ಕಳ್ಳತನ ಮಾಡ್ಕೊಂಡು ಹೋದ್ರು ಅನ್ನೋದು ಕಂಪ್ಲೇಂಟ್ ಕೊಟ್ಟದ್ದು ಉದಾಹರಣೆಗಳು ಇರ್ತವೆ. ಒಟ್ನಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗುವವರೆಗೆ ನಿಜವಾಗ್ಲೂ ಕೊಲೆಗಾರರು ಯಾರು ಅಥವಾ ಅಪರಾಧಿಗಳು ಯಾರು, ಅಪರಾಧವನ್ನು ಬಚ್ಚಿಟ್ಟವ್ರು ಯಾರು, ಅಥವಾ ಸಾಕ್ಷಿ ನಾಶ ಮಾಡಿದ್ರೆ ಯಾರು ಮಾಡಿದಾರೆ ಅನ್ನೋದಾಗ್ಲಿ, ಅಥವಾ ಯಾವ ದಿಕ್ಕಿನಲ್ಲಿ ಸಾಕ್ಷಿ ನಾಶ ಮಾಡಲಾಗಿದೆ, ಅದರಲ್ಲಿ ಯಾರ್ಯಾರ ಪಾತ್ರ ಇದೆ, ಯಾವ ಮಟ್ಟಕ್ಕೆ ಪಾತ್ರ ಇದೆ, ಅಥವಾ ಇದೆಲ್ಲ ಹೇಳ್ತಾ ಇರೋದು ಸತ್ಯನೋ ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ಹಂತದಲ್ಲೇ ಅವನು ಫಿರ್ಯಾದಿದಾರ ಅನ್ನೋದಾಗ್ಲಿ ಅಥವಾ ಅವನು ಆರೋಪಿ ಅನ್ನೋದಾಗ್ಲಿ
ಅಥವಾ ಆರೋಪದಲ್ಲಿ ಒಂದು ಪ್ರಮುಖ ಪಾತ್ರ ಇತ್ತು ಅನ್ನೋದಾಗ್ಲಿ, ಅಥವಾ ಸಾಕ್ಷಿ ನಾಶದಲ್ಲಿ ಅಥವಾ ಹೆಣ ಬಚ್ಚಿಡೋದ್ರಲ್ಲಿ ಒಂದು ಪಾತ್ರ ಇತ್ತು ಅನ್ನೋದಾಗ್ಲಿ ಹೇಳೋದು ಬಹಳ ಕಷ್ಟಕರವಾದ ಸಂಗತಿ. ಇದು ಸಂಪೂರ್ಣ ಅಥವಾ ಸುದೀರ್ಘವಾದ ತನಿಖೆಗೆ ಒಳಪಡಿಸಬೇಕಾಗಿರುವಂತ ವಿಚಾರ ಆಗಿರೋದ್ರಿಂದ ಮತ್ತು ಎಲ್ಲ ಆಯಾಮಗಳಲ್ಲೂ ತನಿಖೆ ಆಗ್ಬೇಕಾಗಿರೋದ್ರಿಂದ ಈಗಲೇ ಅವನು ಹೇಳೋದು ಎಲ್ಲಾ ಸತ್ಯಾಸತ್ಯತೆಯಿಂದ ಕೂಡಿದೆ ಅನ್ನೋದಾಗ್ಲಿ ಅಥವಾ ಸುಳ್ಳು ಅನ್ನೋದಾಗ್ಲಿ ಬಹಳ ದೊಡ್ಡ ತಪ್ಪಾಗ್ತದೆ. ಇದು ಒಂದು ಲೋಪ ಆಗ್ತದೆ ಆತ್ಮಕವಾಗಿ. ಮತ್ತೆ ಎರಡನೇದ್ದು, ಒಬ್ಬ ಮನುಷ್ಯ ಕಂಪ್ಲೇನೆಂಟ್ ಅನ್ನ ಆರೋಪಿ ಅಂತ ಮಾಡಬಾರ್ದು ಅಂತ ಏನ್ ಕಾನೂನಿಲ್ಲ. ಕಂಪ್ಲೇನೆಂಟ್ ಎಷ್ಟೋ ಕೇಸ್ಗಳಲ್ಲಿ ಅವನೇ ಆರೋಪಿ ಇರ್ತಾನೆ, ಅವನು ಕೂಡ ಆರೋಪಿ ಅಂತ ಹೇಳಿ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ತನಿಖೆಯ ಆಧಾರಿತ ವರದಿ ಸಿಕ್ಕಾಗ ಅವನೇ ಆರೋಪಿ ಮಾಡಿದ ಉದಾಹರಣೆಗಳು ಸಾಕಷ್ಟು ಇದಾವೆ. ಅಂದ್ರೆ ಯಾರಾದ್ರೂ ಮುಂದೆ ಬಂದು ಅವನೇ ಆರೋಪ ಮಾಡಿದಾನೆ ಅಂತ ಏನಾದ್ರು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಮಾತು ಬೇರೆ, ಅವನ ಆರೋಪಿ ಮಾಡಬಹುದಾಗಿತ್ತು. ಬಟ್ ಈಗ ಅವನೇನ್ ಹೇಳ್ತಾ ಇದ್ದಾನೆ, ಡೆಡ್ ಬಾಡಿ ಇತ್ತು, ಅದನ್ನ ಹೂತ್ ಹಾಕಿದ್ದೆ, ಯಾರ್ಯಾರು ಅದನ್ನ ತೆಗೆದಿದ್ರು ಅಥವಾ ಯಾರ್ಯಾರು ಅದನ್ನ ಪಾತ್ರ ವಹಿಸಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಇನ್ನು ಈ ಹಂತದಲ್ಲೇನೆ ಅವನ ಫಿರ್ಯಾದಿಯಲ್ಲಿ ಅವನ್ನೇ ಆರೋಪಿ ಮಾಡೋದಾಗ್ಲಿ ಅಥವಾ ಅವನಿಗೆ ಅದರಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ್ದಾನೆ ಅಂತ ಅವನ ಹೇಳಿಕೆಯನ್ನು ಕೂಡ ನಾವು ನಂಬೋದಾಗ್ಲಿ ನನ್ನ ಅಭಿಪ್ರಾಯದಲ್ಲಿ ತನಿಖಾ ವರದಿ ಬರೋವರೆಗೆ ತಪ್ಪಾಗ್ತದೆ. ಈಗ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ತಮ್ಗೆ. FIR ನಲ್ಲಿ ಯಾರ್ದೋ ಅನಾಮಿಕ ವ್ಯಕ್ತಿಗಳ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತದೆ, ಅನಾಮಧೇಯ ಅಂತ ಹೇಳಿ, ಅಥವಾ ಯಾರೋ ಒಂದು 3 ಜನದ ಮೇಲೆ ಅಕ್ಯೂಸ್ ನಂಬರ್ 1, 2, 3 ಅಂತ ಆಗಿರುತ್ತೆ. ಇನ್ವೆಸ್ಟಿಗೇಷನ್ ಆದ ನಂತರ ಅವ್ರು 3 ಜನರ ಹೆಸರು ಇರ್ಲಿಕ್ಕಿಲ್ಲ ಚಾರ್ಜ್ ಶೀಟ್ ನಲ್ಲಿ, ಬೇರೆ ಒಬ್ಬ 4ನೇ ವ್ಯಕ್ತಿ ಬರಬಹುದು, ಅಥವಾ ಆ 3 ಜನರಲ್ಲಿ ಇಬ್ರು ಏನು ಭಾಗ ಇಲ್ಲ, ಅದರಲ್ಲಿ ಪಾತ್ರ ವಹಿಸಿಲ್ಲ ಅಂತ ಒಬ್ಬನ ಮೇಲೆ ಅದರಲ್ಲಿ ಚಾರ್ಜ್ ಶೀಟ್ ಹಾಕ್ಬಹುದು. ಅಂದ್ರೆ ಫೈನಲ್ ರಿಪೋರ್ಟ್ ಏನಿದೆ ಎಲ್ಲಾ ತನಿಖೆಯ ಎಲ್ಲಾ ಆಯಾಮಗಳೆಲ್ಲ ಆದ ನಂತರ ಅದರ ಆಧಾರದ ಮೇಲೆ ಯಾರ ಪಾತ್ರ ಏನಿದೆ, ಯಾರು ಅಪರಾಧಿನೋ ಅಥವಾ ನಿರಪರಾಧಿನೋ ಅಥವಾ ಯಾರ ಪಾತ್ರ ಇದೇನೋ ಇಲ್ಲೋ ಅಥವಾ ಹೇಳಿಕೆಯಲ್ಲಿ ಸತ್ಯಾಸತ್ಯತೆ ಇದೇನೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಈ ಹಂತದಲ್ಲೇ ನಾವು ಏನೇ ಮಾತನಾಡೋದು ಈ ದಿಕ್ಕಿನಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸರಿ ಅಲ್ಲ ಅಂತ ನಾನು ಹೇಳ್ತೇನೆ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ಕೇಶವ್ ಅವರ ಒಂದಷ್ಟು ಪ್ರಶ್ನೆಗಳಿದೆ ನಂದು, ಅವ್ರನ್ನ ಕೇಳ್ತೀನಿ. ಬಿಗ್ ಫ್ಯಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಅವರೇ, ಈಗ ಇಲ್ಲಿ ಸ್ಥಳದ ವಿಚಾರದಲ್ಲಿ ಸ್ಥಳದ ಮರ್ಯಾದೆ ತೆಗೆಯುವಂತಹ, ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂತಹ, ಸ್ಥಳದ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತನಾಡುವಂತಹ ಕೆಲಸಗಳು ಇದರಿಂದ ಆಗ್ತಾ ಇದೆ. ಸೊ ಇಂಥ ಒಂದು ದೂರುಗಳನ್ನು ಇಟ್ಕೊಂಡು ಈ ಸ್ಥಳದ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರದು. ಆ ಕಾರಣಕ್ಕೆ 16 ಗುಂಡಿಗಳಾಯಿತು, ನಿಲ್ಲಿಸ್ಬಿಡಿ ಇದನ್ನು ಅಂತ ನೀವು ಹೇಳ್ತೀರಾ. 16 ಅಲ್ಲಪ್ಪ, 160 ಗುಂಡಿ ನೀವು ತಗೊಳ್ಳಿ, ನಮ್ಮ ತಕರಾರಿಲ್ಲ ಅನ್ನೋ ಒಂದು ವಾದ ಕೇಶವ ಅವರದ ಅಂತ. ನಾನು 160 ಅಲ್ಲ, ಇನ್ನೂ ಎಷ್ಟು ಗುಂಡಿ ತೆಗಿರಿ, ನಮಗೇನು ಅದ್ರಲ್ಲಿ ತಕರಾರಿಲ್ಲ, ಸತ್ಯ ಹೊರಗೆ ಬರಲೇಬೇಕು. ಆದ್ರೆ ಸರ್, ಒಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, 13ನೇ ಪಾಯಿಂಟ್ ಅವರ ಪ್ರಕಾರ, ದೂರುದಾರರ ಪ್ರಕಾರ ಹೇಳಿದಂತೂ ಬಹಳ ಭರವಸೆ ಇದ್ದಂತ ಗುಂಡಿಗಳು 9, 11, 13. 9ರಲ್ಲಿ ಇಷ್ಟು, 11ರಲ್ಲಿ ಇಷ್ಟು, 13ರಲ್ಲಿ 100 ಹೆಣಗಳನ್ನು ಹೂತು ಹಾಕಿದ್ದೇನೆ, 13ರಲ್ಲಿ 100 ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳುವಂತ ಭರವಸೆ ಅವನಲ್ಲಿ ಇತ್ತು, ಮತ್ತೆ ಆ ಮಾತನ್ನು ಹೇಳಿದ್ದಾನೆ. ಆದ್ರೆ ಇವತ್ತು ಏನಾಗಿದೆ, ಸಾರ್ವಜನಿಕವಾಗಿ ನಿಮ್ಮ ಮಾಧ್ಯಮದವರ ಮುಂದೆ ಹಲವಾರು ಕ್ಯಾಮರಾಗಳನ್ನು ಹಿಡ್ಕೊಂಡು ಯಾವತ್ತು ಅಲ್ಲಿ ಅಗತ್ಯ ಮಾಡಿ ಅದನ್ನು ತೋರಿಸಿದಂತ ಪ್ರಸಂಗವನ್ನು ನೀವು ನೋಡಿದಿರಿ. ಎಲ್ಲೂ ಹೋದು ಆ 100 ಗುಂಡಿಗಳು, ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನು, ಆತ ಸತ್ಯವನ್ನೇ ಹೇಳ್ತಿದ್ದಾನ ಅಥವಾ ಸುಳ್ಳನ್ನು ಹೇಳ್ತಿದ್ದಾನ ಅಂತ ಹೇಳೋದಕ್ಕೆ ಬೇರೆ ಉದಾಹರಣೆ ಬೇಡ, ಇದೇ ಒಂದು ಉದಾಹರಣೆ ಸಾಕು. ನಾನು ನನ್ನ ಲಲಿನ್ ಫ್ರೆಂಡ್ ಇದ್ದಾರೆ, ಸುಪ್ರೀಂ ಕೋರ್ಟ್ ವಕೀಲರು, ಇವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಅವ್ರು ಹೇಳ್ತಾ ಇದ್ರು, ಅಪರಾಧ ಅಲ್ಲ, ಅವನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಸರ್, ಎಲ್ಲಿದೆ ಕಾನೂನು? ಒಂದು ಹೂತು ಹಾಕಿದ ಹೆಣವನ್ನು ಒಬ್ಬ ವ್ಯಕ್ತಿ ಹೊತ್ತುಕೊಂಡು ಬರುವಂತ ಕಾನೂನು, ಅಲ್ಲಿ ಹೋಗಿ 15 ದಿವಸಕ್ಕೆ ಹಿಂದೆ ವಿಡಿಯೋ ಮಾಡಿದವರದು ಎಲ್ಲ ಇದು ವೈರಲ್ ಆಗಿದೆ. ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಪೊಲೀಸವರು ಸುಮೋಟೋ ತಗೊಳ್ಬೇಕಿತ್ತು, ತಗೊಳ್ಳಿಲ್ಲ. ಯಾವತ್ತು ಅದೇ ವ್ಯಕ್ತಿಗಳು ಬಂದು ದೂರುದಾರರಾಗಿದ್ದಾರೆ, ದೂರುದಾರರಿಗೆ ಸಹಕಾರ ಕೊಡ್ತಾರೆ, ಆ ಬುರುಡೆಯನ್ನು ಕೊಂಡೋಗಿ ಅವರು ಜಡ್ಜಿನ ಮುಂದೆ ಇಟ್ಟಿದ್ದಾರೆ ಅಂತ ಹೇಳುವಂತ ಮಾಹಿತಿ ನಮ್ಮಲ್ಲಿದೆ. ಆದ್ರೆ ಆ ವ್ಯಕ್ತಿ ಆರೋಪಿ ಅಥವಾ ಹೌದಾ ಅಲ್ವಾ ಅಂತ ಹೇಳೋದನ್ನು ನಮ್ಮ ಲರ್ನ್ಡ್ ಫ್ರೆಂಡ್ ಹೇಳಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಒಂದು ನಿಮಿಷ, ಇದರಲ್ಲಿ ಒಂದು ಈ GPR ಏನು ಯೂಸ್ ಮಾಡಿದ್ದಾರೆ ಅದು ಈ ಕೇಸಿನಲ್ಲಿ ಯೂಸ್ ಮಾಡುವಂತ ಪ್ರಮೇಯನೇ ಇಲ್ಲ. GPR ಕಂಡಿಡಿದ ಮೇಲೆ ಇವನೋಗಿ ತೋರಿಸುವಂತ ಪ್ರಮೇಯ ಏನಿದೆ? ಹಂಗಲ್ಲ ಸರ್, ಸ್ಥಳ ಗುರುತು ಮಾಡ್ತಾನೆ ಸರ್, ಅಲ್ಲಿ GPR ಬರುತ್ತೆ ಹೊರತು GPR ಡೆಡ್ ಬಾಡಿಗಳು ಹುಡ್ಕೊಂಡು ಹೋಗ್ಲಿಲ್ಲ. ನೋಡಿ, ನಾನು ಬೆಳಿಗ್ಗೆ ಗಮನಿಸಿದೆ,
ಇವನು ತೋರಿಸಿದ ಜಾಗನ GPR ಮಾಡಲಿಲ್ಲ. GPR ಕಂಪ್ಲೀಟ್ ಸರ್ವೆ ಮಾಡ್ತು. ಈ ನೀರಿಗೆ ಇದು ಅವನೇನೋ ಮರ್ತು ಬಿಟ್ಟಿದ್ದಾನೇನೋ, ಔಷಧಿ ಸ್ಮರಣೆ ಇಲ್ವೇನೋ, ಜಾಗ ಗೊತ್ತಾಗ್ತಿದೆ ಅವನಿಗೆ, ಜಮೀನಲ್ಲಿ exact ಔಷಧಿ ಗೊತ್ತಾಗ್ತಿಲ್ಲ. ಹೊಡೆಯುತ್ತಲ್ಲ ಆ ಥರ ಓಡಾಡ್ತು. ನಾನು ನೋಡಿದ್ದು. ಹೌದು. GPR ತೋರಿಸಿದ್ಮೇಲೆ ಇವನು ಹೋಗಿ ಅಲ್ಲಿ ತೋರಿಸುವಂಥದ್ದು ಏನಿದೆ, ಯಾವುದೇ ಒಬ್ಬ ವ್ಯಕ್ತಿ 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಎಲ್ಲಿ ಕೃತ್ಯ ನಡೆದಿದೆಯೋ ಆ ಕ್ಷಣದಲ್ಲಿ ಅಲ್ಲಿಗೆ ತಗೊಂಡೋಗಿ 20 ವರ್ಷ ಆಗಿದೆ, ನನಗೆ ಸರಿಯಾಗಿ ಈ ಜಾಗ ಅಂತ ಗೊತ್ತಾಗ್ತಿದೆ, ಅಲ್ಲೇ ಎಲ್ಲೋ ಇರಬೇಕು ಅಂತಾನಪ್ಪ ಒಬ್ಬ ವ್ಯಕ್ತಿ. ಅದನ್ನ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಸರ್ ಒಂದು ನಿಮಿಷ. ಈಗ ಒಂದು ಚಾಕುಲ್ಲಿ ಚುಚ್ಚಿಬಿಟ್ಟಿರ್ತಾನೆ ಸರ್, ಸಾಯಿಸ್ಬಿಟ್ಟಿರ್ತಾನೆ. ನಾನು ಚಾಕುನ ಇದ್ಯಾವುದೋ ಹೊಳೆಗೆ ಎಸ್ಬಿಟ್ಟೆ ಅಂತ ಅವನು ನದಿಗೆ ಹಾಕ್ಬಿಟ್ಟಿದ್ದೆ, ವೆಪನ್ನ ಮಚ್ಚಿ ನದಿಗೆ ಹಾಕ್ಬಿಟ್ಟಿದೆ ಅಂತ ಹೇಳ್ತಾನೆ ಸರ್. ನೀವೇನು ಮಾಡ್ತೀರವಾಗ ವೆಪನ್ ರಿಕವರಿಗೆ? ನಾನು ಅಲ್ಲೇ ನಾನೇ ಹೋದ್ರೆ ಅವನ್ನೇ ಮುಳುಗಿಸಿ ತೆಗಿಸ್ತಿದ್ದೆ. ಅವನ್ನೇ ಈಜು ಡ್ರೆಸ್ ಕೊಟ್ಟು ಮುಗಿದು ತಗೊಂಬರ, ಈಜು ಬರಲ್ಲ ಅಂತ ಅವನು ಬರದ ಇದ್ರೆ ಅಸಿಸ್ಟ್ ಮಾಡಿಸ್ತೀನಿ. ಜಾಕೆಟ್ ಹಾಕಿ ಮುಳುಗ್ಸೋಣ, ಜಾಕೆಟ್ ಇಲ್ವಾ ಅದಕ್ಕೆ? ಏನು ಹೇಳ್ತೀರ ನೀವು? ಅವನು ಮಾಡಿದ ತಪ್ಪು, ಅವನು ಅಗದಿದ್ದಾನೆ, ಗುಂಡಿ ಅಗದಿದ್ದಾನೆ. ಇವತ್ತು ಅಷ್ಟೇ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು, ಅವನು ಇನ್ನೂ 100 ಅಲ್ಲ 1000 ಬೇಕಾದ್ರೆ ಹುಡುಕ್ಲಿ, ಅವನೇ ಅಗಿಬೇಕು, ಅವನೇ ಇದು ಮಾಡಬೇಕು. ಈವನ್ JCB ಶುಡ್ ನಾಟ್ ಬಿ ಯೂಸ್ಡ್. ಇದು JCB ಯೂಸ್ ಮಾಡೋದೇ ಇದು. ಸಪೋಸ್ ಈಗ JCB ಅಗಿಬೇಕಾದ್ರೆ ಸ್ಕಲ್ಲು ಮುರಿದೋಯ್ತು ಅಥವಾ ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು, ಅಲ್ಲಿಗೆ ಕೊಂದವರು ಮುರಿದಾಕಿದ್ರು ಅಂತನ ಸಾಕ್ಷಿ ನಾಶ ಮಾಡ್ತಾ ಇಲ್ವಾ ನೀವು? ಮಾಡ್ತಾ ಇದ್ದೀರೋ ಇಲ್ವೋ? ಸಪೋಸ್ ಕಲ್ಲು ಡ್ಯಾಮೇಜ್ ಆಯಿತು JCBಯಿಂದಾಗಿ, ಯಾರು ಹೊಣೆ ಅದಕ್ಕೆ? ಯಾರೋ ಬುರುಡೆ ಮೇಲೆ ಹೊಡೆದಿದ್ರು ಅಂತಾರ. ಹೌದು, ಹಂಗಂತ ಹೇಳಿ ನೀವು ಫಿಕ್ಸ್ ಮಾಡ್ತೀರಾ? ಯಾವುದೇ ಒಂದು ಮರ್ಡರ್ ಕೇಸಲ್ಲಿ ಸರ್, ನನಗೆ ನಂಗೆ ಸುಪ್ರೀಂ ಕೋರ್ಟ್ನ ವಕೀಲರು ಇದ್ದಾರೆ, ನೀವು ಇದ್ದೀರಿ, ದೊಡ್ಡ ಪೊಲೀಸ್ ಆಫೀಸರ್, ದಂಡುಪಾಳ್ಯಗಾಗಿನ ಹೆಡೆಮುರಿ ಕಟ್ತಂಥವ್ರು ನೀವು. ನನಗೊಂದು ಪಾಯಿಂಟ್ ಇದೆ ಸರ್. ಒಂದು ಕೊಲೆ ಅನ್ನೋ ವಿಚಾರ ಬಂದಾಗ ಒಂದು ಡೆಡ್ ಬಾಡಿ ಇಂಪಾರ್ಟೆಂಟು, ಇನ್ನೊಂದು ವೆಪನ್ ಇಂಪಾರ್ಟೆಂಟು. ಇವೆರಡು ರಿಕವರಿ ಫಸ್ಟು ಅಂತಾರೆ. ಕತೆ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ಅದು ರಿಕವರಿ ಆಗದೆ ದೂರದಾರ ಏನೋ ಮಾಡಿಬಿಟ್ಟಿದ್ದಾನೆ, ಇವನ್ನೇ ಒಳಗಡೆ ಹಾಕ್ಬೇಕು ಫಸ್ಟು, ಇವ್ನು ಆಚೆ ಬಿಟ್ಟಿದ್ದೆ ತಪ್ಪಾಯಿತು, ಇಷ್ಟು ಕತೆ ಕೇಳ್ತಿರೋ ತಪ್ಪಾಯಿತು ಅಂತ ಹೇಳ್ಬಹುದಾ ನಾವು? ನೋಡಿ, ಒಂದು ಕೊಲೆ ಕೇಸು ನೀವು ಹೇಳಿದ್ದು ತುಂಬ ವೆರಿ ಇಂಟ್ರೆಸ್ಟಿಂಗ್ ಕೇಸ್. ಎಲ್ಲಿ ಕೃತ್ಯ ನಡೀತೋ ಅದನ್ನು ತೋರಿಸ್ಬೇಕು ಫಸ್ಟು. ಎಲ್ಲಿ ಕೃತ್ಯ, ಯಾವ ಜಾಗದಲ್ಲಿ ಅವನ ಕೊಲೆ ಆಯಿತು, ಯಾವ ಜಾಗದಲ್ಲಿ ರೇಪ್ ಆಯಿತು, ಯಾವ ಜಾಗದಲ್ಲಿ ಆ ಡೆಡ್ ಬಾಡಿ ಡಿಸ್ಪೋಸ್ ಆಯಿತು, ಆಮೇಲೆ ಯಾವ ಜಾಗದಲ್ಲಿ ಆ ವೆಪನ್ನ ಊತಿಟ್ಟಿದ್ದಾನೆ ಅಥವಾ ಮರೆಮಾಚಿದ್ದಾನೆ ಅಥವಾ ಎತ್ತಿಟ್ಟಿದ್ದಾನೆ, ಆಮೇಲೆ ಯಾವ ಜಾಗದಿಂದ ಯಾವ ಜಾಗಕ್ಕೆ ಹೋದ, ಇಷ್ಟು ಯಾವ ದಿವಸ, ಯಾವ ಕ್ಷಣದಲ್ಲಿ, ಯಾವ ಹೊತ್ತಿನಲ್ಲಿ, ಯಾವ ಗಂಟೆಯಲ್ಲಿ, ಯಾವ ಕ್ಷಣದಲ್ಲಿ ಯಾರ್ಯಾರು ಅವನು ಮುಂದೆ ಇದ್ದರು ಅಥವಾ ಅವನು ಯಾರು ಇಲ್ಲದೆ ಇದ್ದರು, ಹಗಲೊತ್ತ ರಾತ್ರಿ ಹೊತ್ತ, ಎಲ್ಲಿ ಯಾವ ಇದರಲ್ಲಾಯಿತು, ಇಷ್ಟನ್ನು ಆ ಕೃತ್ಯ ಮಾಡಿರುವಂಥದ್ದು ವ್ಯಕ್ತಿ ತಗೊಂಡೋಗಿ ನಮ್ಗೆ ತೋರಿಸ್ಬೇಕು. ಪ್ರತಿಯೊಂದು ಐಟಮ್ನಲ್ಲೂ ಡೆಡ್ ಬಾಡಿ ಮಾತ್ರ ತಂದುಕೊಟ್ರು ಸ್ವಾಮಿ, ನನಗೆ ಅನುಮಾನ ಬರ್ತಿತ್ತು, ನನಗೆ ಇನ್ನೇನು ಗೊತ್ತಿಲ್ಲ ನನಗೆ. ತುಂಬ ಫೈನ್. ಊತ ಜಾಗದಲ್ಲಾದ್ರೂ ಅವನು ಅಗದು ಕೊಡಬೇಕಲ್ಲ, ಅವನೇ ತಾನೇ ಊಂಟ್ತಿರೋದು. ನಾನಾಗಲಿ ನೀವಾಗಲಿ ಊತಿಲ್ಲ, ಬೇರೆ ಯಾರೂ ಊತಿಲ್ಲ, ಅವನೇ ಊತಿರೋದು. ಆ ಜಾಗದಲ್ಲಿ ಅವನೋಗಿ ನಿಂತ್ಕೊಂಡು ಅಗದು ಕೊಡಿ, ಅವನಿಗೆ ಗುದ್ಲಿ ಕೊಡಿ, ಆರೆ ಕೊಡಿ. 6ನೇ ಗುಂಡಿಲಿ ಸಿಕ್ಕಿದ್ದೇನು? 6ನೇ ಗುಂಡಿಲಿ ಸಿಕ್ತಲ್ಲ ಒಂದು ಅಸ್ಥಿ ಪಂಜರ. ನೀವು ಪ್ರತಿದಿನ ಕೊಡಪ್ಪ, ಪ್ರತಿದಿನ ಹೇಳ್ತಾ ಇದೆಯಲ್ಲ, ಪ್ರತಿದಿನ ಒಂದೊಂದು ಗುಂಡಿ. ಇವತ್ತು JCB ಏನು ಗೋಲ್ಡ್ ತೆಗಿತಾ ಇದ್ದೀರಾ? ಅಲ್ಲಿ ಹೋಗಿ KGFನಲ್ಲಿ ಹೋಗಿ ಅಷ್ಟಾಗದಿದ್ರೆ ಗೋಲ್ಡೇ ಸಿಕ್ಕಿರೋದು. KGFನಲ್ಲಿ ನಾನು ಇನ್ಸ್ಪೆಕ್ಟರ್ ಆಗಿದ್ದೆ, ನನಗೆ ಗೊತ್ತು, ಅಲ್ಲಿ ಅಷ್ಟಾಗದಿದ್ರೆ ಗೋಲ್ಡ್ ಸಿಕ್ಕಿರೋದು. ನೀವು ಏನು ಚಿನ್ನ ಅಗಿತಾ ಇದ್ದೀರಾ ಇಲ್ಲ ಡೆಡ್ ಬಾಡಿ ಅಗಿತಾ ಇದ್ದೀರಾ? ಡೆಡ್ ಬಾಡಿ ಸ್ಕಲ್ ಡ್ಯಾಮೇಜ್ ಆದರೆ ಯಾರು ಹೊಣೆ ಅದಕ್ಕೆ? ಸಂಕೇತ್ ಸರ್, ಈ ಸಾಕ್ಷಿಗಳು ಹುಡ್ಕೋದು ಹೇಗೆ ಸರ್? ಹಾಗಾದ್ರೆ ಈಗ ಡೆಡ್ ಬಾಡಿ ವಿಚಾರದಲ್ಲಿ ಎಲ್ಲಿ ಕೊಲೆ ನಡೀತು ಹೇಳು, ಎಲ್ಲಿ ರೇಪ್ ಆಯಿತು ಹೇಳು, ಯಾರು ನಿಂಗೆ ತಂದುಕೊಟ್ರು ಹೇಳು, ಅಲ್ಲಿಂದ ಇನ್ವೆಸ್ಟಿಗೇಷನ್ ಶುರುವಾಗುತ್ತಾ? ಡೆಡ್ ಬಾಡಿ ಫಸ್ಟ್ ಸಿಕ್ಕಲಿ, ಸಾಯಿಸೋದಕ್ಕೆ ಬಳಸಿದಂಥ ಆಯುಧ ಫಸ್ಟ್ ಸಿಕ್ಕಲಿ, ಅಲ್ಲಿಂದ ತನಿಖೆ ಶುರುವಾಗುತ್ತಾ? ಸೀರಿಯಲ್ ನಂಬರ್ ಹೇಗೆ ಸರ್ ಇದು ಅನುಕ್ರಮಣಿಕೆಯಲ್ಲಿ? ಮೊದಲು ಒಂದು ಹಂತದ ಲಾ ಪ್ರತಿದಿನ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಮೊದಲು ಒಂದು ಹಂತಕ್ಕೆ ಏನಿತ್ತು ಅಂದ್ರೆ ನೋ ಬಾಡಿ ನೋ ಮರ್ಡರ್, ಅಂದ್ರೆ ಬಾಡಿ ಸಿಗದೆ ಇದ್ರೆ ಮರ್ಡರ್ ಇಲ್ಲ ಅಂತ. ಡೆಡ್ ಬಾಡಿ ಇಸ್ ಮಸ್ಟ್ ಫಾರ್ ಕನ್ಕ್ಲೂಡಿಂಗ್ ದಟ್ ದರ್ ಇಸ್ ಅ ಮರ್ಡರ್. ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಹೋಗಿರ್ಬೋದು ಅಥವಾ ಎಲ್ಲಾದ್ರೂ ತಪ್ಪಿಸ್ಕೊಂಡಿರ್ಬೋದು ಅನ್ನೋದು ಒಂದು ಇತ್ತು. ಬಟ್ ಈಗ ಇತ್ತೀಚೆಗೆ ಕಾನೂನುಗಳಲ್ಲಿ ಅಥವಾ ಇಂಟರ್ಪ್ರಿಟೇಷನ್ ನಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದ್ರಿಂದ ಸಾಕಷ್ಟು ಕಾರಣಗಳಿಂದ ಮರ್ಡರ್ನ ಪ್ರೂವ್ ಮಾಡಬಹುದು. ಯಾಕೆಂದ್ರೆ ಕೆಲವೊಮ್ಮೆ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಆಗಿರುತ್ತೆ. ಯಾವ್ಯಾವ್ದು ಅಂದ್ರೆ ಒಂದು ಫೊರೆನ್ಸಿಕ್ ಎವಿಡೆನ್ಸ್ ನಿಂದ ಪ್ರೂವ್ ಮಾಡಬಹುದು, ಲೈಕ್ ಮಿಸ್ಸಿಂಗ್ ಬಾಡಿ ಪಾರ್ಟ್ಸ್ ಅಥವಾ ಪಾರ್ಷಿಯಲ್ ರಿಮೇನ್ಸ್ ಆಫ್ ದಿ ಬಾಡಿ ಅಥವಾ ಬ್ಲಡ್, ಹೇರ್ ಅಥವಾ DNA ಎವಿಡೆನ್ಸ್ ಫೌಂಡ್ ಇನ್ ದಿ ಕ್ರೈಮ್ ಸೀನ್ ಆರ್ ಎ ಡಿಫೆಂಡೆಂಟ್ಸ್ ಬಿಲಾಂಗಿಂಗ್ಸ್ ಕ್ಯಾನ್ ಬಿ ಕ್ರೂಷಿಯಲ್. ಅವ್ರ ಸಂಬಂಧಿಕರದ್ದು ಏನೇನು DNA ಇರುತ್ತೆ ಅದ್ರ ಮೇಲೆ ಅವ್ನ ಮನುಷ್ಯ ಇದಾನೋ ಇಲ್ವೋ ಅಥವಾ ಬಾಡಿಗಳು ಏನ್ ಸಿಕ್ಕಿದೋ ಅದ್ರ ಮೇಲೆ ಪ್ರೂವ್ ಮಾಡಬಹುದು. ವಿಟ್ನೆಸಸ್ ಟೆಸ್ಟಿಮನಿ, ಯಾರ್ಯಾರು
ಸಾಕ್ಷಿಗಳು ಕೆಲವೊಂದು ಪ್ರತ್ಯಕ್ಷ ಸಾಕ್ಷಿಗಳು ಇರ್ತವೆ ಅಥವಾ ಪರೋಕ್ಷ ಸಾಕ್ಷಿಗಳು ಇರ್ತವೆ. ಒಬ್ರು ಹೇಳ್ತಾರೆ ಅವ್ನು ತಗೊಂಡು ಹೋಗೋದನ್ನ ನಾವು ನೋಡಿದೀವಿ ಅಂತ ಹೇಳ್ತಾರೆ, ಇನ್ನೊಬ್ರು ಅವನು ಅದನ್ನ ಸಾಗಿಸ್ತಾ ಇರೋದನ್ನ ನೋಡಿದ್ವಿ ಅಥವಾ ಹೂತ್ತಾ ಇರೋದನ್ನ ನಾವು ನೋಡಿದ್ವಿ ಅಂತ ಇನ್ನೊಬ್ರು, ಅಂದ್ರೆ ಒಂದೊಂದಕ್ಕೆ ಒಬ್ಬೊಬ್ರು ಸಾಕ್ಷಿಗಳು ಇರ್ತಾರೆ. ಟೆಸ್ಟಿಮನೀಸ್ ಅಂತ ಕರಿತೀವಿ, ಅದ್ರ ವಿಟ್ನೆಸಸ್ ಅಂತ. ಅವ್ರ ಹೇಳಿಕೆ ಆಧಾರದ ಮೇಲೆ ಮೋಟಿವ್ ಅಂಡ್ ಅಪಾರ್ಚುನಿಟಿ ಅಂದ್ರೆ ಯಾರ್ಯಾರ್ದು ಉದ್ದೇಶ ಏನೇನಿತ್ತು ಅನ್ನೋದ್ರ ಬಗ್ಗೆ ಆಗ್ಲಿ ಮತ್ತೊಂದ್ರ ಬಗ್ಗೆ ನಿಮ್ಗೆ ಏನಾದ್ರು ಸಾಕ್ಷಿ ಸಿಕ್ಕಾಗ ಅದ್ರ ಮೇಲೆ ಆಧಾರದ ಮೇಲೆ ಒಬ್ಬ ಮರ್ಡರ್ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ತೊಗೊಳುತ್ತೆ. ಕನ್ಫೆಷನ್ಸ್ ಆರ್ ಅಡ್ಮಿಷನ್ಸ್ ಅಂದ್ರೆ ಯಾರಾದ್ರೂ ತಪ್ಪೊಪ್ಪಿಗೆ ಮಾಡಿದ್ರೆ ಅದರ ಆಧಾರದ ಮೇಲೆ ಪೂರಕವಾಗಿ ಏನಾದ್ರು ಸಣ್ಣ ಪುಟ್ಟ ಸಾಕ್ಷಿಗಳು ಸಿಕ್ಕರೂ ಕೂಡ ಅದು ಕೊಲೆ ಆಗಿದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಮತ್ತೆ ಬಿಹೇವಿಯರ್ ಆಫ್ ದಿ ಅಕ್ಯೂಸ್ಡ್, ಯಾರ ಮೇಲೆ ಆರೋಪ ಇರ್ತದೆ ಅವರ ಕಂಡಕ್ಟ್ ಆಗ್ಲಿ ಅಥವಾ ಅವ್ರ ಬಿಹೇವಿಯರ್ ಆಗ್ಲಿ, ಅಥವಾ ಕೆಲವೊಬ್ರು ಕುಂಬಳಕಾಯಿ ಕಳ್ಳ ಅಂದ್ರೆ ತಾವೇ ಹೆಗಲು ಮುಟ್ಟಿ ನೋಡ್ಕೊಂತಿರ್ತಾರೆ ಜಾಸ್ತಿ. ಅಂತ ಸಂದರ್ಭಗಳಲ್ಲಿ ಅವ್ರ ಮೇಲೆ ನೇರವಾಗಿ ಒಂದು ತನಿಖೆ ಆಗ್ತದೆ. ನಾನು ಈ ಪ್ರಕರಣ ಅಂತ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು. ಅದನ್ನ ಎಲ್ಲ ನೋಡಿ ಅವರ ಹಾವಭಾವಗಳ ಮೇಲೆ ತನಿಖೆ ಕೈಗೊಳ್ಳಾಗ್ತದೆ. ಎಲ್ಲದರ ಮೇಲೆ ಯಾರು ಆರೋಪ ಮಾಡಿದಾರೋ ಅಥವಾ ಇಲ್ವೋ ಅಥವಾ ಆರೋಪ ಸತ್ಯನೋ ಅಥವಾ ಸುಳ್ಳು ಅನ್ನೋ ದಿಕ್ಕಿನಲ್ಲಿ ತನಿಖೆ ಹೋಗ್ತದೆ. ಹಾಗಾಗಿ ಈ ಮೊದಲೊಂದು ಏನಿತ್ತಲ್ಲ ಕನ್ಸೆಪ್ಟ್ ನೋ ಬಾಡಿ ನೋ ಮರ್ಡರ್ ಅನ್ನೋದೇನಿತ್ತು ಅದಿಲ್ಲ ಈಗ ಅಂತ ನನ್ನ ಅಭಿಪ್ರಾಯ. ಸಾಕಷ್ಟು ವೈಜ್ಞಾನಿಕವಾಗಿ ಮುಂದುವರೆದಿರೋದ್ರಿಂದ ಹಲವಾರು ಆಯಾಮಗಳಲ್ಲಿ ಅದನ್ನ ತನಿಖೆ ಕೈಕೊಂಡು ಅದ್ರ ವರದಿ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸಂಕೇತ ಹೆಣಿಗೆ ಸರ್. ಥ್ಯಾಂಕ್ ಯು. ಚಿಕ್ಕದಾಗಿ ಹೇಳ್ಬಿಡಿ ಸರ್. ಹಾಂ, ಚಿಕ್ಕದಾಗಿ ಹೇಳ್ಬಿಡಿ ಸರ್. ಯಾವುದೇ ಒಂದು ಮರ್ಡರ್ ಕೇಸ್ ಅಂದರೆ ಕಂಪ್ಲೇಂಟ್ ಬರಲಿ ಬರದ ಹೋಗಲಿ, ಫಸ್ಟ್ ಡೆಡ್ ಬಾಡಿ ಹತ್ರ ಹೋಗ್ತೀವಿ. ಡೆಡ್ ಬಾಡಿ ಹತ್ರ ಹೋಗಿ ಅಲ್ಲಿಂದ ಶುರುವಾಗುತ್ತೆ ಎಲ್ಲ ತನಿಖೆನೂ. ಇದು ಸಾಮಾನ್ಯವಾಗಿ ಪೊಲೀಸ್ನಲ್ಲಿ ನಡೆಯುವಂಥದ್ದು ಕೃತ್ಯ. ಅಥವಾ ಕೆಲವು ಪ್ರಮೇಯದಲ್ಲಿ ಬೇರೆ ಥರನೂ ಬರ್ಬೋದು. ಕೆಲವು ಹೇಗಾಗುತ್ತೆ, ಕೊಲೆ ಮಾಡಿ ನೀರು ತಳ್ಳಿಬಿಟ್ಟಿರ್ತಾರೆ, ಸರ್ UDR ಸರ್ ಇದು ಅಂತಾರೆ. ಹಲವು ಪ್ರಕರಣಗಳು ಹಿಂಗೆ ಆಗ್ತವೆ. ಆಗ ಬದಲಾವಣೆಗಳಾಗ್ತದೆ. ಬಟ್ ಮರ್ಡರ್ ಕೇಸ್ನಲ್ಲಿ ಇದು ಡೆಡ್ ಬಾಡಿ ನೋಡಿ ಅಲ್ಲಿಂದ ಶುರುವಾಗುತ್ತೆ. ಇಲ್ಲೂ ಅಷ್ಟೇ, ಇದು ಇವರೆಲ್ಲ ಡೆಡ್ ಬಾಡಿ ಹುಡುಕ್ತಾ ಇದ್ದಾರೆ, ಸಾಯಿಸಿ ರೇಪ್ ಮಾಡಿ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ತಗೊಂಬಂದು ನನಗೆ ಕೊಟ್ಟರು, ನಾನು ತಗೊಂಡೋಗಿ ಅದನ್ನು ಉಳಿದೆ ಅಂತ ಇವರು ಇದು ಏನು ಈತ ದೂರು ಕೊಟ್ಟಿರ್ತಾ ಇರೋದು. ಈ ಪ್ರಕರಣದಲ್ಲಿ ಡೆಡ್ ಬಾಡಿ ಸಿಕ್ಕಿ ಅದು ಹೆಣ್ಣ ಗಂಡ ಏನು ಎಷ್ಟು ವಯಸ್ಸಿದು, ಅಲ್ಲಿಂದ ಅದು ಯಾರು ಫಸ್ಟ್, ಆಮೇಲೆ ಯಾರು ಎಲ್ಲಿ ಅದು ಕೊಲೆ ಆಯಿತು, ಯಾರು ಇದಕ್ಕೆ ಮಾಡಿದ್ರು, ಯಾರು ಇದಕ್ಕೆ ಸೇರಿದ್ರು, ಅಲ್ಲಿಂದ ತನಿಖೆ ಪ್ರಾರಂಭ ಆಯಿತು. ನನಗೆ ತನಿಖಾ ಅನುಭವದ ಮೇಲೆ ನನಗೆ ಮಾತು ಹೇಳ್ತೇನೆ. ಥ್ಯಾಂಕ್ ಯು ಚಲಪತಿ ಸರ್. ಥ್ಯಾಂಕ್ ಯು ಕೇಶವ್ ಅವರೇ. ಥ್ಯಾಂಕ್ ಯು ಸಂಕೇತ ಹೆಣಿಗೆ ಸರ್. ನೋಡೋಣ, ಈಗ ಮೊದಲ ಹಂತದಲ್ಲಿ ಆ ವ್ಯಕ್ತಿ ಯಾವ್ಯಾವ ಸ್ಥಳವನ್ನು ಗುರುತು ಮಾಡಿದ್ನೋ ಬಹುತೇಕವಾಗಿ ಆ ಎಲ್ಲ ಸ್ಥಳಗಳಲ್ಲೂ ಕೂಡ ತನಿಖೆ ನಡೆದಿದೆ. 6ನೇ ಒಂದು ಗುಂಡಿಯಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದು, ಅದು ಕೂಡ ಪುರುಷನದ್ದು ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ನಾನು ನಮ್ಮ SIT ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಾಳೆಯಿಂದ ಅವನ ಕೈಗೆ ಗುದ್ಲಿ ಆರೆ ಕೊಟ್ಬಿಟ್ಟು ಅಲ್ಸಕ್ಕೆ ಶುರು ಮಾಡಿ ಎಲ್ಲ ಕೇಸು ಪತ್ತೆ ಆಗುತ್ತೆ, ಮಾಡಿಕೊಡ್ತಾನೆ. ಈ ಥರ ಮಾಡಲಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.